ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ನಂದವರಾಜ ಭವಿಷ್ಯತಿ 4ನೇ ಭಾಗ ಮತ್ತು ಕೊನೆಯ ಭಾಗ. 3ನೇ ಭಾಗದಲ್ಲಿ ರಾಕ್ಷಸ ಮಾತೆಯರು ಮಗಧ ರಾಜ್ಯದಿಂದ ಕೋಸಲ ರಾಜ್ಯಕ್ಕೆ ಹೋಗಿ ವರ್ತಮಾನವನ್ನು ತಲುಪಿಸ್ತಾರೆ ಮತ್ತು ಅವರ ಇಬ್ಬರ ಮಧ್ಯ ಯುದ್ಧ ಬೇಡ, ಮಿಥಿಲಾ ಮತ್ತು ಬಲ್ಲಟ ರಾಜ್ಯಗಳನ್ನು ಆಯಾ ರಾಜವಂಶದವರಿಗೆ ಒಪ್ಪಿಸ್ತಾರೆ. ಅಲ್ಲಿಂದ ಈಗ ಕತೆ ಮುಂದಕ್ಕೆ. ಮಗಧ ರಾಜ್ಯದ ಯುವರಾಜ ಕಾಲಾಶೋಕ ಯೋಚನೆ ಮಾಡ್ತಾ ಇರ್ತಾನೆ, ಈ ರಾಕ್ಷಸ ಇನ್ನೂ ಬರಲಿಲ್ಲಲ್ಲ, ಏನಾಯಿತು ಅಂತ. ಒಬ್ಬ ಸೇವಕನನ್ನು ಪದೇ ಪದೇ ಅವ್ರ ಮನೆಗೆ ಕಳಿಸ್ತಾ ಇರ್ತಾನೆ. ಹೀಗೆ 4 ದಿನದ ನಂತರ ರಾಕ್ಷಸ ಮಾತೆಯರು ಕಾಲಾಶೋಕನ ನೋಡಲಿಕ್ಕೆ ಬರ್ತಾರೆ. ಬಂದಾಗ ಕಾಲಾಶೋಕ ತುಂಬ ಪ್ರೀತಿಯಿಂದ ಬರಮಾಡ್ಕೊಳ್ತಾರೆ. ಇದರ ಹಿಂದೆ ಬಂದಾಗ ಮರ್ಯಾದೆನೇ ಇಲ್ದಂಗೆ ಮಾಡಿದ ಕಾಲಾಶೋಕ ಈಗ ತುಂಬ ಮರ್ಯಾದೆಯಿಂದ ಬರಮಾಡಿಕೊಂಡು, ನಾನು ದಿನ ನಿಮಗೋಸ್ಕರ ಹೇಳಿ ಕಳಿಸ್ತಾ ಇದ್ದೆ, ನೀವು ಬಂದಿಲ್ಲ, ಅಲ್ಲಿ ಏನು ನಡೀತು ಅಂತ ಗೊತ್ತಾಗಿಲ್ಲ, ಅಲ್ಲಿ ಇರೋ ಸೇವಕರ ಹತ್ರ ಮತ್ತು ನನ್ನ ಮನುಷ್ಯರ ಕಡೆಯಿಂದ ವಿಚಾರ ಕೇಳೋಕ್ಕೆ ಟ್ರೈ ಮಾಡಿದೆ. ನೀವು ಮಾತಾಡಿ ಹೋದ್ಮೇಲೆ ಸುಮಿತ್ರ ರಾಜ ತುಂಬ ಬೇಸರದಿಂದ ಹಾಗೆ ಯೋಚನೆ ಮಾಡ್ತಾ ಇದ್ಬಿಟ್ರಂತೆ. ನೀವು ಏನು ಮಾತಾಡಿದ್ರೋ ಗೊತ್ತಾಗಲಿಲ್ಲ. ಹಾಗೆ ಸದ್ಯಕ್ಕೆ ಯುದ್ಧ ಭೂಮಿಯಿಂದ ವಾರ್ತೆಗಳನ್ನು ತರಿಸ್ಕೊಳ್ತಾ ಇದ್ದೀನಿ ನಾನು. ಅಲ್ಲೂ ಕೂಡ ಏನೂ ಕೋಸಲ ರಾಜ್ಯ ಕಡೆಯಿಂದ ಸೈನಿಕರು ಯಾರೂ ಬರಲಿಲ್ವಂತೆ, ಏನೂ ಯುದ್ಧ ನಡೆದಿಲ್ಲ. ಏನು ಮಾತಾಡಿದ್ರಿ ನೀವು ಅಂತ ಕೇಳ್ತಾರೆ. ಓ ಹೌದಾ ಅಂತ, ನೀವು ದಿನ ಯುದ್ಧ ಭೂಮಿಯಿಂದ ವಾರ್ತೆ ತರಿಸ್ಕೊಳ್ತಿದ್ದೀರಾ ಅಂತ ಅಭಿಮಾನದಿಂದ ನೋಡ್ತಾನೆ ರಾಕ್ಷಸ ಕಾಲಾಶೋಕನ ಕಡೆಗೆ. ಮತ್ತೆ ಹೇಳ್ತಾರೆ, ನೋಡಿ, ನಾನು ನಿಜವನ್ನೇ ಮಾತಾಡಿದೆ. ರಾಜನಿಗೆ ಇರೋ ಪರಿಸ್ಥಿತಿಗಳನ್ನು, ನೀವು ಹೇಳಿದ್ದ ವಿಷಯವನ್ನು ಅಚ್ಚುಕಟ್ಟಾಗಿ ತಲುಪಿಸಿದ್ದೀನಿ ಅಂತ ಹೇಳ್ತಾನೆ. ಹಾಗಾದರೆ ತುಂಬ ಯೋಚನೆ ಮಾಡ್ತಾ ಇದ್ಬಿಟ್ರಂತೆ. ಅವ್ರಿಗೆ ಬ್ರಾಹ್ಮಣರಂದರೆ ಆಗಲ್ಲ, ನೀವು ನಿಜಕ್ಕೂ ವಾಪಸ್ ಬರ್ತೀರಾ ಅಂತಲೇ ನಾನು ನಂಬಿರಲಿಲ್ಲ, ನಿಮ್ಮನ್ನೇನೂ ಅನ್ನಲಿಲ್ವಾ ಅಂತ ಕೇಳ್ತಾನೆ ಕಾಲಾಶೋಕ. ಅದಕ್ಕೆ ರಾಕ್ಷಸ ಮಾತ್ರಂತಾರೆ, ನನ್ನನ್ನು ಯಾಕೆ ಸಾಯಿಸ್ತಾರೆ, ನನ್ನ ಮೇಲೆ ಏನಕ್ಕೆ ಬೈತಾರೆ, ಈಗ ನಾನೇನು ತಪ್ಪು ಮಾಡಿದ್ದೀನಿ, ಅಲ್ಲದೆ ಅವ್ರನ್ನ ತುಂಬ ಹೊಗಳಿದ್ದೀನಿ. ನೀವು ಇಕ್ಷ್ವಾಕ ವಂಶದವರು, ರಾಮನ ಸಂತತಿಗೆ ಸಂಬಂಧಪಟ್ಟವರು, ನೀವು ಈ ರೀತಿ ಮಾಡೋದು ತಪ್ಪು, ಮತ್ತು ವಿದೇಹ ರಾಜ್ಯವನ್ನು ಅವ್ರಿಗೆ ಕೊಟ್ಬಿಡಿ, ಅವ್ರ ರಾಜವಂಶದವ್ರಿಗೆ ಅಂತ ಹೇಳಿ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದೀನಿ ನಾನು ಅವ್ರ ಜೊತೆ ಅಂತ ಹೇಳ್ತಾನೆ. ಆದರೆ ಅವನಿಗೆ ಬ್ರಾಹ್ಮಣರಂದರೆ ಆಗಲ್ಲ, ತುಂಬ ದೂರ್ತ ಅವನು. ನಿಮ್ಮನ ಮೇಲೆ ಯಾರನ್ನಾದರೂ ಸೇವಕರನ್ನು ಕೊಟ್ಟು ಏನಾದರೂ ನಿಮ್ಮ ಮೇಲೆ ನಿಮ್ಗೆ ಹಾನಿ ಮಾಡ್ತಾರೇನೋ ಅಂದ್ಕೊಂಡೆ ಅಂತಾನೆ ಕಾಲಾಶೋಕ. ಅದಕ್ಕೆ ರಾಕ್ಷಸ ಮಾತರಂತಾರೆ, ಯಾಕೋ ನನ್ನ ಜೊತೆ ಯುದ್ಧ ಮಾಡ್ತೀನಿ ಅಂದರು, ಆದರೆ ಮುಂದಕ್ಕೆ ಮಾಡಲಿಲ್ಲ. ಆದರೆ ನಾನೇನು ತಪ್ಪು ಮಾಡಿಲ್ವಲ್ಲ, ಏನಕ್ಕೆ ಯುದ್ಧ ಮಾಡ್ತಾರೆ ನನ್ನ ಜೊತೆ ಅಂತ ಹೇಳ್ತಾರೆ. ನಿಜವನ್ನು ಮಾತಾಡಿದ್ರಿ ಅಂತಂದರೆ ಏನೇನು ಮಾತಾಡಿದ್ರಿ ಅಂತ ಕೇಳ್ತಾನೆ ಕಾಲಾಶೋಕ. ಅದಕ್ಕೆ ರಾಕ್ಷಸ ಮಾತ್ರ ಹೇಳ್ತಾರೆ, ನೋಡಿ, ಈಗ ಇರೋ ಎಷ್ಟೊಂದು ರಾಜ್ಯವಂಶಗಳು ನಾಶವಾದವು, ಯಾರೋ ಒಬ್ಬರ ನಿಮ್ಮ ಕ್ಷತ್ರಿಯರನ್ನು ನಾಶ ಮಾಡಲಿಕ್ಕಂತಲೇ ಒಬ್ಬ ಶತ್ರು ಹುಡ್ಕೊಂಡಿದ್ದಾನೆ. ಅವನು ನೀವಿಬ್ಬರು ಕಾದಾಡಿದ್ರೆ ಇಬ್ಬರಲ್ಲಿ ಒಬ್ಬರು ಸತ್ತೋಗ್ತೀರಾ, ಇನ್ನಿರೋರೊಬ್ಬರನ್ನ ಅವನಿಗೆ, ನಿಮ್ಮ ಶತ್ರುಗೆ ಸಾಯಿಸೋದು ಈಸಿ ಅಲ್ವಾ, ಅದ್ರ ಬದಲು ನೀವಿಬ್ಬರು ಮೈತ್ರಿಯಿಂದ ಇದ್ದರೆ ಎದುರುಗಡೆ ಅವ್ನಿಗೊಂಚೂರು ಕಷ್ಟನಾರು ಆಗುತ್ತೆ ಅಂತ ಹೇಳಿದೆ ಅಂತ ಹೇಳ್ತಾನೆ. ಆ ಶತ್ರು ಯಾರು ಅಂತ ಕೇಳಲಿಲ್ವಾ ರಾಜ ಸುಮಿತ್ರ ಅಂದರೆ, ಕೇಳಿದ್ರು, ಹೇಳಿದೆ, ಆದರೆ ಅವ್ರು ನಂಬಲಿಲ್ಲ ಅಂತಾನೆ. ಹೌದಾ, ಯಾರದು ನಿಮಗೆ ಗೊತ್ತಾ ಅಂತ ಕೇಳಿದ್ರೆ, ನನಗೆ ಗೊತ್ತು, ಹೇಳಿದ್ರೆ ನೀವು ನಂಬಲ್ಲ ಅಂತಾರೆ. ಇರಲಿ ಪರವಾಗಿಲ್ಲ, ಹೇಳಿ ಹೇಳಿ ಅಂತ ಪದೇ ಪದೇ ಕೇಳ್ತಾನೆ ಕಾಲಾಶೋಕ. ಅವನು ಯಾರೋ ತಿಳ್ಕೊಬೇಕು ಹೇಳಿ ಅಂತ. ಆಯಿತು, ಇನ್ನೊಂದು 4 ದಿನ ಹೋಗಲಿ, ಆಮೇಲೆ ನೋಡೋಣಂತೆ, ನಿಮಗೆ ಗೊತ್ತಾಗತ್ತೆ ಆ 4 ದಿನದಲ್ಲಿ, ಗೊತ್ತಾಗಿಲ್ಲ ಅಂದರೆ ಹೇಳ್ತೀನಿ ಅಂತ ಹೇಳ್ತಾರೆ. ಇಷ್ಟಕ್ಕೂ ಯುದ್ಧ ಭೂಮಿಯಲ್ಲಿ ನಮ್ಮ ಸೈನ್ಯ ಅಲ್ಲಿ ಹೋಗಿದೆಯಲ್ವ, ಏನು ನಡೀತಾ ಇದೆ ಅಂತ ಕೇಳಿದ್ರೆ, ಈಗ ಉತ್ತುಂಗ ಭುಜ ಅಂತೂ ತುಂಬ ಜನ ಸೈನ್ಯವನ್ನು ತಗೊಂಡೋಗಿದ್ದಾನೆ. ಈಗ ಕೋಸಲ ರಾಜ್ಯದವರು ನಮ್ಮ ಮೇಲೆ ಬರಲಿಲ್ಲ ಅಂದಮೇಲೆ ಇವರು ಅವ್ರ ಮೇಲೆ ಯುದ್ಧ ಮಾಡ್ದಂಗಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ನೀವು ಯುದ್ಧ ಭೂಮಿಯಿಂದ ತರಿಸ್ಕೊಳ್ತಾ ಇದ್ದೀರಲ್ವ ವಾರ್ತೆಗಳನ್ನು, ಏನು ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಅದು ನೀವು ಹೇಳಿದ್ರೆ ಕೇಳಿಸ್ಕೊತೀನಿ ಅಂತಾನೆ. ಇಷ್ಟಕ್ಕೂ ನಾನು ಉತ್ತಮ ಭುಜನ್ಗೆ ಹೇಳಿ ಕಳಿಸಿದ್ದೀನಿ, ನೀವು ಅವ್ರ ಮೇಲೆ ನೀವು ಯುದ್ಧ ಮಾಡಬೇಡಿ ಅಂತ. ಆದರೆ ಅವ್ನು ಕೇಳ್ತಾನೋ ಬಿಡ್ತಾನೋ ಅವ್ರು ಅಂತಾನೆ.
ಕೇಳ್ತಾನೋ ಬಿಡ್ತಾನೋ ಅಂದರೆ ಅದು ಹೆಂಗಾಗತ್ತೆ? ನೀವು ರಾಜ, ಅವನು ನಿಮ್ಮ ಸೇನಾನಿ, ನೀವು ಹೇಳಿದ್ರೆ ಅವ್ರು ಕೇಳಬೇಕಲ್ವಾ ಅಂತಾನೆ. ಅವನು ಕೇಳಲ್ಲ ಅಂತ ಕಾಲಾಶೋಕ ಹೇಳಿದ್ರೆ, ಕೇಳಲ್ಲ ಅಂದರೆ ನೀವು ಶಿಕ್ಷೆ ಕೊಡಿ, ಅದರಲ್ಲಿ ಏನಿದೆ ಅಂತಾರೆ ರಾಕ್ಷಸ ಮಾತಿರು. ಇಷ್ಟಕ್ಕೂ ಈ ಉತ್ತುಂಗ ಭುಜನ್ಗೆ ನಾನು ಬೇರೆ ಯಾರನ್ನಾದರೂ ಶಿಕ್ಷಿಸಬೇಕು ಅಂತಂದ್ರೇ ಉತ್ತುಂಗ ಭುಜನ್ಗೆ ಹೇಳ್ತೀನಿ. ಈಗ ಉತ್ತುಂಗ ಭುಜನ ಶಿಕ್ಷಿಸಬೇಕು ಅಂದರೆ ನಾನು ಯಾರಿಗೆ ಹೇಳಬೇಕು ಅಂತ ಕೇಳ್ತಾನೆ ಕಾಲಾಶೋಕ. ಯಾವುದೇ ಒಂದು ಯುವರಾಜ ಒಂದು ರಾಜನ ಹೆಸರಲ್ಲಿ ರಾಜ್ಯಭಾರ ಮಾಡಬೇಕಾದ್ರೆ ಈ ಥರ ಸೇನಾನಿಗಳನ್ನು ಅವರ ದುಷ್ಟ ಕೆಲಸಗಳಿಗೆ ಉಪಯೋಗಿಸ್ಕೋಬಾರ್ದು. ಉಪಯೋಗಿಸ್ಕೊಂಡ್ರೆ ಹೀಗೆ ಇರುತ್ತೆ ಅಂತಾನೆ. ಆಯಿತು, ಏನು ನಡೆದಿದೆಯೋ ಅದು ಬಿಡಿ, ಈಗ ಸದ್ಯಕ್ಕೇನು ಅಂತ ಹೇಳಿ ಅಂತ ಕಾಲಾಶೋಕ ಕೇಳ್ತಾನೆ. ಅದಕ್ಕೆ ರಾಕ್ಷಸ ಮಾತ್ರ ಹೇಳ್ತಾರೆ, ನೋಡಿ ಒಂದು ಉದಾಹರಣೆ ಹೇಳ್ತೀನಿ. ಯಾವುದೇ ಒಂದು ರಾಜಕುಮಾರರು ಅವರ ದುಷ್ಟ ಕೆಲಸಗಳಿಗೆ ಈ ಸೇನಾನಿನ ಬಳಸ್ಕೊಂಡಾಗ ಈ ಸೇನಾನಿಗಳು ಏನು ಮಾಡ್ತಾರೆ, ಹೆಚ್ಚು ಕಮ್ಮಿ ನಿಮಗೆ 1,00,000 ಖರ್ಚಿಗೆ ಬೇಕಾದರೆ ಅವರು 10,00,000 ಕೀಳ್ತಾರೆ ಜನರ ಹತ್ರ. ಅದರಲ್ಲಿ ನಿಮ್ಗೆ 1,00,000 ಕೊಟ್ಟರೆ 6,00,000 ಆ ಸೇನಾನಿಗಳು ಹಂಚ್ಕೋತಾರೆ. ಮಿಕ್ಕಿದ 3,00,000ವನ್ನು ಅವ್ರಿಗೆ ಸಪೋರ್ಟ್ ಮಾಡಿರೋ ಸಣ್ಣ ಪುಟ್ಟ ಸೈನಿಕರಿಗೆ ಹಂಚ್ತಾರೆ. ಈ ಥರ ಇರುವಾಗ ಯಾವುದೇ ಮಾಮೂಲಿ ರಾಜ್ಯದಲ್ಲಿರೋ ಜನಕ್ಕೆ ರಾಜನ ಬಗ್ಗೆ ಅಥವಾ ಯುವರಾಜರ ಬಗ್ಗೆ ಅಷ್ಟು ಒಳ್ಳೆಯ ಅಭಿಪ್ರಾಯ ಇರಲ್ಲ. ಅದಕ್ಕಾಗಿಯೇ ನೀವು ಯಾವಾಗಲೂ ನಿಮ್ಮ ವಿಶ್ವಾಸಕ್ಕೆ ಇರೋವಂಥವ್ರು, ತುಂಬ ನಂಬಿಕೆ ಉಳ್ಳಂಥ ಸೇನಾಧಿಪತಿಗಳನ್ನು ಮತ್ತು ಮಂತ್ರಿಗಳನ್ನು ನಿಮ್ಮ ಕೈಯಲ್ಲಿ ಇಟ್ಕೋಬೇಕು. ಅದನ್ನು ನೀವು ಇಟ್ಕೊಂಡಿಲ್ಲ ಅಂದರೆ ಹೀಗೆ ಆಗುತ್ತೆ. ಈಗಲೂ ಏನು ಪರವಾಗಿಲ್ಲ, ನೀವು ಕಳಿಸೋದು ಹೇಳಿ ಕಳಿಸಿ ಅಂತ ಹೇಳ್ತಾರೆ ರಾಕ್ಷಸರು. ಅದಕ್ಕೆ ಇವರು ಒಂದು ವೇಳೆ ಕೇಳಿಲ್ಲ ಅಂದರೆ ನಾನೇನು ಮಾಡಬೇಕು ಅಂತ ಕೇಳಿದಾಗ ರಾಕ್ಷಸ ಮಾತ್ರ ಹೇಳ್ತಾರೆ, ನೋಡಿ ಅದು ಆಯಾ ಸಂದರ್ಭಕ್ಕೆ ತಕ್ಕಂಗೆ ಆ ಸಮಯದಲ್ಲೇ ನಿರ್ಧಾರ ಮಾಡಬೇಕು. ಈಗಲೇ ಏನೂ ಹೇಳಲಿಕ್ಕೆ ಬರಲ್ಲ. ನೀವು ಹೇಳಿ ಕಳಿಸಿ, ಅವ್ರೇನಾದರೂ ನಿಮ್ಮ ಮಾತು ಕೇಳಿಲ್ಲ ಅಂತಂದರೆ ಆವಾಗ ನನಗೆ ಹೇಳಿ ಕಳಿಸಿ, ಆವಾಗ ಬಂದು ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆದರೆ ಕಾಲಾಶೋಕ ತಲೆ ಬಗ್ಗಿಸ್ಕೊಂಡು ಈಗ ಆಲ್ರೆಡಿ ಇವ್ರು ಮಾಡಿದ ತಪ್ಪುಗಳ ಬಗ್ಗೆ ಹೇಳಿದ್ರಲ್ಲ ಅನ್ನೋದಕ್ಕಾಗಿ ತಲೆ ಬಗ್ಗಿಸ್ಕೊಂಡು ಏನೋ ಮಾತಾಡ್ತಾ ಇರ್ತಾರೆ. ತಲೆ ಎತ್ತಿ ನೋಡಿದಾಗ ಎದುರುಗಡೆ ಅವ್ರು ಇಲ್ಲವೇ ಇಲ್ಲ. ತಕ್ಷಣ ಕಾಲಾಶೋಕ ಈ ರಾಕ್ಷಸ ಹಿಂಗೆ ಹೊರಟೋಗಿದ್ದಾನಲ್ಲ, ಇವನ್ನ ಕೊಂದುಬಿಡ್ಬೇಕು ಅಂತ ಅಂದ್ಕೊಳ್ತಾನೆ. ಅಯ್ಯೋ, ಇವನು ಕೊಂದರೆ ಮತ್ತೆ ನನಗೆ ಯಾರು ಒಳ್ಳೆ ಉಪದೇಶ ಕೊಡೋಕ್ಕೆ ಯಾರಿದ್ದಾರೆ ಅಂತ ಅಂದ್ಕೊಳ್ತಾನೆ. ಇಷ್ಟಕ್ಕೂ ಈ ರಾಕ್ಷಸ ಮಾತಾಡಬೇಕಾದ್ರೆ ಯಾಕೋ ಅವ್ರ ಮುಖದಲ್ಲಿ ಕೋಪ ಇತ್ತು. ಯಾರಾದರೂ ಇವರು ಸಂಬಂಧಪಟ್ಟಿದ್ದ ಸಂಬಂಧಿಕರನ್ನ ಈ ಉತ್ತುಂಗ ಭುಜ ಏನಾದರೂ ತೊಂದರೆಗೆ ಒಳಗೆ ಮಾಡಿದ್ನಾ, ಅಥವಾ ಎಷ್ಟೊಂದು ಜನ ಸುಂದರಿಯರನ್ನ ತಂದು ನನಗೆ ಒಪ್ಪಿಸ್ತಾ ಇದ್ದ ಉತ್ತುಂಗ ಭುಜ. ಅದರಲ್ಲಿ ಇವ್ರ ಹೆಣ್ಮಕ್ಳು ಯಾರಾದರೂ ಇದ್ರಾ? ಪಾಪ ಅಲ್ಲ, ನನಗೆ ಒಂದು ರಾತ್ರಿ ಸುಖ, ಅವ್ರಿಗೆ ಜೀವನ ಪರ್ಯಂತ ದುಃಖ. ನಾನು ಈ ತಪ್ಪುಗಳನ್ನು ಮಾಡಬಾರ್ದಾಗಿತ್ತು. ಇಷ್ಟಕ್ಕೂ ಈ ಉತ್ತುಂಗ ಭುಜ ಈ ಯುದ್ಧ ಭೂಮಿಯಲ್ಲಿ ಕೇಳ್ತಾನ ನನ್ನ ಮಾತು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈಗ 4 ದಿನ ಈ 4 ದಿನ ಇಲ್ಲಿ ಬೇರೆ ಈ ಬೌದ್ಧ ಭಿಕ್ಷುಗಳ ಸಮಾವೇಶ ಬೇರೆ ನಡೀತಾ ಇದೆ. ಯಾರೋ ಹೇಳಿ ಈಗಲೇ ಇಟ್ಟಂಗಿದೆ ಇದು. ಯಾರಿಗೆ ಈಗಲೇ ಬೇಕಾಗಿತ್ತಾ ಈ ಡಿಸ್ಕಷನ್ಸು, ಈ ಯುದ್ಧದ ವಿಪ್ಲವ ನಡಿಬೇಕಾದ್ರೆ? ಇಷ್ಟಕ್ಕೂ ಇದು ಏನಾದರೂ ನನ್ನ ಶತ್ರು ಮಾಡಿರೋ ಪ್ಲ್ಯಾನಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಮತ್ತು ಅರೆ, ಈ ರಾಕ್ಷಸ ಸ್ವಲ್ಪ ಹೊತ್ತು ನನ್ನ ಹತ್ರ ಮಾತಾಡಿ ಹೋದ್ಮೇಲೆ ಇಷ್ಟೊಂದು ಯೋಚನಾ ಶಕ್ತಿ ಬಂತು ನನಗೆ. ಇವನು ನಿಜವಾಗ್ಲೂ ರಾಕ್ಷಸನೇ. ನಾನು ಫಸ್ಟಿಂದ ಉತ್ತುಂಗ ಭುಜನ ನಂಬಾರ್ದಾಗಿತ್ತು, ಈ ರಾಕ್ಷಸರನ್ನೇ ನಂಬಬೇಕಾಗಿತ್ತು ಅಂತ ಯೋಚನೆ ಮಾಡಿಕೊಂಡು ಆತ್ಮವಿಮರ್ಶೆ ಮಾಡ್ಕೊಳ್ತಾ ಕೂತ್ಕೊಳ್ತಾನೆ. ಇಲ್ಲಿ ಯಾರೋ ರಾಜ ಸೇವಕರು ಹೋಗಿ ಉತ್ತುಂಗ ಭುಜನ್ಗೆ ಹೇಳ್ತಾರೆ, ನೀವು ಯುದ್ಧ ಮಾಡಬಾರ್ದಂತೆ ಅಂತ. ಕಾಲಾಶೋಕರು ಹೇಳಿದ್ದಾರೆ ಅಂದಾಗ, ನನಗೆ ಕಾಲಾಶೋಕ ಯಾರು ಹೇಳೋಕ್ಕೆ? ನಾನೇನಿದ್ರು ಮಹಾಸೇನಾನಿ ಆಗಿರೋದು ರಾಜ ಮಹಾನಂದಿಗೆ, ಅವರು ಹೇಳಲಿ, ಆವಾಗ ನೋಡ್ಕೊಳ್ತೀನಿ ಅಂತ ಹೇಳಿ ಅವನ ಕೆಲಸ ಅವನು ಮುಂದುವರಿಸ್ತಾನೆ. ಆ ಮಾತನ್ನು ಬಂದು ಕಾಲಾಶೋಕನಿಗೆ ತಿಳಿಸ್ತಾರೆ. ಆಗ ನಿಜಕ್ಕೂ ನಾನು ಏನಾದರೂ ಮಾಡಬೇಕು ಈ ವಿಷಯದಲ್ಲಿ. ಇರಲಿ, ಈ 4 ದಿನ ಕಳೀಲಿ, ಈ ಬೌದ್ಧ ಭಿಕ್ಷುಗಳ ಸಭೆ ಕಂಪ್ಲೀಟ್ ಆಗಲಿ, ಆವಾಗ ನಾನು ಈ ಉತ್ತುಂಗ ಭುಜನ ಒಂದು ಕೈ ನೋಡ್ಕೋಬೇಕು. ಈ ಮಹಾಸಭೆ ಮುಗಿದ ಮೇಲೆ ಈ ಉತ್ತುಂಗ ಭುಜನ್ನ ಸಾಯಿಸ್ಬಿಡ್ಬೇಕು, ಅಥವಾ ಇವ್ರನ್ನ ಏನಾದರೂ ತೆಗೆದಾಕಿ ನಾನು ಬೇರೆಯವ್ರನ್ನ ಯಾರನ್ನಾದರೂ ನೇಮಿಸ್ಕೋಬೇಕು. ಇಷ್ಟಕ್ಕೂ
ಈ ಉತ್ತುಂಗಭುಜ ಹೋದವನು ಆ ಕೋಸಲ ರಾಜ್ಯವನ್ನು ಏನಾದರೂ ಗೆದ್ದರೆ ಈಗ ಬಲ್ಲಟ ಮತ್ತು ವಿದೇಹ ರಾಜ್ಯ ಮಗಧ ಕೌಸಲ ಎಲ್ಲದಕ್ಕೂ ನಾನೇ ರಾಜ ಆಗ್ತೀನಿ. ಒಂದು ವೇಳೆ ಸೋತ್ರೆ ಆಗ ಉತ್ತುಂಗಭುಜನ ಶಿಕ್ಷಿಸಿ ಹೊಸ ಸೇನಾನಿಯನ್ನು ಮಾಡ್ಕೋಬೇಕು, ಅದು ನನ್ನ ಆಜ್ಞೆ ಇಲ್ಲದೆ ಆಗಿರೋದು ಅಂತ ಹೇಳಬೇಕು ಅಂತ ಯೋಚನೆ ಮಾಡ್ತಾನೆ ಕಾಳಾಶೋಕ. ತದನಂತರ ಈ ಬೌದ್ಧ ಭಿಕ್ಷುಗಳ ಮಹಾಸಭೆ ಬಗ್ಗೆ ಯೋಚನೆ ನಡೆಯೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಈ ಬೌದ್ಧ ಭಿಕ್ಷುಗಳ ಸಂಘದ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಗೌತಮ ಬುದ್ಧ ಅವರು ಬದುಕಿದ್ದಂಗೆ ಯಾವುದೇ ಪುಸ್ತಕಗಳನ್ನು ಬರೆದಿಲ್ಲ. ಅವರ ಫಾಲೋಯರ್ಸ್ ಅಥವಾ ಮುಖ್ಯ ಶಿಷ್ಯುಗಳು ಇವರು ಹೇಳಿದ ಎಲ್ಲ ಬೋಧನೆಗಳನ್ನು ನೆನಪಿಟ್ಕೊಂಡು ಬರೆದಿರೋ ಅಂಥ ಗ್ರಂಥಗಳನ್ನೇ 3 ಪಿಟಕಗಳು ಅಂತಾರೆ. ಅದೇ ವಿನಯ ಪಿಟಕ, ಸುತ್ತ ಪಿಟಕ ಮತ್ತು ಅಭಿಧಮ್ಮ ಪಿಟಕ. ಇವೇ ಮಹಾಗ್ರಂಥಗಳು ಅವರಿಗೆ. ಮಹಾಬುದ್ಧರು ಬದುಕಿದ್ದಾಗಲೇ ಅವರ ಶಿಷ್ಯ ಒಬ್ಬ ದೇವೇಂದ್ರ ಅನ್ನೋನು ಮಗಧ ರಾಜ್ಯಕ್ಕೆ ಬಂದು ಇಲ್ಲಿ ಬೌದ್ಧ ಧರ್ಮದ ಬಗ್ಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿಜಕ್ಕೂ ಗೌತಮ ಬುದ್ಧರು ಹೊಸ ವಿಷಯಗಳನ್ನು ಏನೂ ಹೇಳಿರಲಿಲ್ಲ. ವೈದಿಕ ಮತದಲ್ಲಿ ಇರೋ ವಿಷಯಗಳನ್ನೇ ಸ್ವಲ್ಪ ಹೊಸದಾಗಿ ಹೇಳಿದರು. ಅದು ಆಗಿನ ಕಾಲದ ಯಂಗ್ಸ್ಟರ್ಸ್ಗೆ ತುಂಬ ಆಕರ್ಷಣೀಯವಾಗಿತ್ತು. ಜೊತೆಗೆ ಬುದ್ಧರು ಕ್ಷತ್ರಿಯ ವಂಶದಲ್ಲೇ ಹುಟ್ಟಿದ್ರು, ಅದರಲ್ಲೂ ರಾಜನ ಮಗ ಆದ ಕಾರಣ ಕಪಿಲವಸ್ತುವಲ್ಲಿ ಫಸ್ಟು ಬುದ್ಧಿಸಮ್ನ ಚೆನ್ನಾಗಿ ಒಪ್ಪಿಸಲಾಯಿತು. ಜನ ಎಲ್ಲ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಅವರ ಶಿಷ್ಯ ದೇವೇಂದ್ರ ಮಗಧ ರಾಜ್ಯಕ್ಕೆ ಬಂದಾಗ ಇಲ್ಲಿನ ರಾಜನ ಹೆಸರು ಬಿಂದುಸಾರ. ಇವನು ಆ ದೇವೇಂದ್ರನ ಎಲ್ಲ ಬೋಧನೆಗಳನ್ನ ಕೇಳಿ ಬೌದ್ಧನಾಗಿ ಪರಿವರ್ತಿಸ್ಕೊಳ್ತಾನೆ. ಈ ಬಿಂದುಸಾರ ಬೌದ್ಧನಾಗೋದು ಅವನ ಮಗ ಅಜಾತಶತ್ರುವಿಗೆ ಇಷ್ಟ ಆಗಲ್ಲ. ಅಪ್ಪನನ್ನು ಸಾಯಿಸ್ಬಿಡ್ತಾನೆ. ತದನಂತರ ಇವನೇ ರಾಜ್ಯಭಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಅಜಾತಶತ್ರುಗೆ ಮಂತ್ರಿ ವತ್ಸಕಾರ. ಈ ವತ್ಸಕಾರ ತೀವ್ರವಾದ ಬುದ್ಧಿಸ್ಟ್. ಇವನು ಇಷ್ಟೊತ್ತಿಗೆ ಬುದ್ಧರು ಸತ್ತು 3-4 ವರ್ಷ ಆಗಿರುತ್ತೆ. ಈಗ ಒಂದು ಮಹಾಸಭೆ ನಡೆಸ್ತಾರೆ. ನಡೆಸಿ ಈ ಪಿಟಕಗಳನ್ನು ಜನರ ಮಧ್ಯೆಗೆ ತಗೊಂಬಂದು ಜೊತೆಗೆ ಒಂದು ಪ್ರಾಪರ್ ಆರ್ಗನೈಸ್ಡ್ ಆಗಿ ಬುದ್ಧಿಸಮ್ ಇರಲಿಕ್ಕೆ 7 ಸೂತ್ರಗಳನ್ನು ರಚಿಸಿ ಅದನ್ನು ಜನರ ಮಧ್ಯೆಗೆ ಕಟ್ಟುನಿಟ್ಟಾಗಿ ಫಾಲೋ ಮಾಡಲಿಕ್ಕೆ ಮಾಡ್ತಾರೆ. ಮತ್ತು ಇದ್ದವ್ರನ್ನ ಎಲ್ಲರೂ ಬುದ್ಧಿಸಮ್ಗೆ ಕನ್ವರ್ಟ್ ಮಾಡಿಸ್ತಾರೆ ವತ್ಸಕಾರರು. ಈ ಅಜಾತಶತ್ರುಗೆ ದೇವೇಂದ್ರರವರು ಹೇಳೋದು ಅವರ ಬೋಧನೆಗಳು ಇಷ್ಟ ಆಗಲ್ಲ. ಆದರೆ ವತ್ಸಕಾರ ಹೇಳೋ ಈ ಸೂತ್ರಗಳು ಎಲ್ಲ ಹಿಡಿಸ್ತವೆ. ಇವನು ಒಂಥರ ಬುದ್ಧಿಸ್ಟೇ. ಜೊತೆಗೆ ಅಲ್ಲಿರೋ ಕಾಶಿ, ಮಗಧ ಮತ್ತು ಶ್ರಾವಸ್ತಿ ಅಲ್ಲಿರೋ ಬ್ರಾಹ್ಮಣರನ್ನ ವಜ್ರ ಬ್ರಾಹ್ಮಣರು ಅಂತ ವಜ್ರ ಬುದ್ಧುಗಳು ಅಂತ ಹೇಳ್ತಾರೆ ಅಂತ ಆಗಲೇ ಹೇಳ್ಕೊಂಡ್ವಲ್ಲ. ಹಾಗೆ ಈ ವಜ್ರ ಭಿಕ್ಷುಗಳನ್ನ ಆಗಿ ಈ ವತ್ಸಕಾರ ಅವ್ರಿಗೆ ಲೀಡರ್ ಆಗಿ ಮುಂದುವರಿಸ್ತಾರೆ. ಇವರ ರಾಜ್ಯದಲ್ಲೇ ಇರೋ ಒಂದು 100 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಇರೋ ಅಂಥ ಒಂದು ದುರ್ಗದ ಹೆಸರು ನೀಲಗಿರಿ ದುರ್ಗ. ಈ ದುರ್ಗದಲ್ಲಿರೋರು ಮಾತ್ರ ಬುದ್ಧರಾಗಿ ಕನ್ವರ್ಟ್ ಆಗಲ್ಲ. ಅವ್ರ ಮೇಲೆ ಬಲವಂತವಾಗಿ ವತ್ಸಕಾರ ಆಕ್ರಮಿಸಿ ಅವ್ರನ್ನ ಬುದ್ಧಿಸ್ಟ್ ಮಾಡಲಿಕ್ಕೆ ನೋಡ್ತಾರೆ. ಆ ಟೈಮಲ್ಲಿ ಅಜಾತಶತ್ರು ಮಗ ದುರ್ಬಲನನ್ನು ಅವ್ರನ್ನ ಕಿಡ್ನಾಪ್ ಮಾಡಿ ಅವರು ನಮ್ಮ ಮೇಲೆ ಬುದ್ಧಿಸಮ್ನ ನೀವು ಬಲವಂತವಾಗಿ ಏರೋದಾದರೆ ನಿಮ್ಮ ಮಗನ ಸಾಯಿಸ್ತೀವಿ ಅಂತ ಬೆದರಿಸ್ತಾರೆ. ಆಮೇಲೆ ಈ ವತ್ಸಕಾರ ಮತ್ತು ಅಜಾತಶತ್ರು ಸ್ವಲ್ಪ ಒಳ್ಳೆತನದಲ್ಲೇ ಹೋಗಿ ಅವ್ರ ಮಗನ ಬಿಡಿಸ್ಕೋಬೇಕಾಗತ್ತೆ. ತದನಂತರ ಅವರು ಒಳ್ಳೆ ಫ್ರೆಂಡ್ಲಿನೆಸ್ಸಲ್ಲಿ ಇರ್ತಾರೆ. ಆ ದುರ್ಗದವ್ರನ್ನ ಬಿಟ್ಟು ಮಿಕ್ಕದವ್ರನ್ನ ಎಲ್ಲರನ್ನೂ ಬುದ್ಧಿಸಮ್ಗೆ ಕನ್ವರ್ಟ್ ಮಾಡಿರ್ತಾರೆ. ಈ ನೀಲಗಿರಿ ದುರ್ಗ ಮಾತ್ರ ವೈದಿಕ ಧರ್ಮವನ್ನೇ ಪಾಟಿಸ್ತಾ ಇರುತ್ತೆ. ಅದರಲ್ಲಿ 100ಕ್ಕೆ 100 ಪಾಲು ಜನನೂ ಬ್ರಾಹ್ಮಣರೇ ಇರ್ತಾರೆ. ಈಗ ನಡೆಯುವಾಗ ಈ ವಜ್ರ ಬ್ರಾಹ್ಮಣರು ಬುದ್ಧಿಸ್ಟ್ಸ್ ಎಷ್ಟು ಜನ ಇದ್ದಾರೆ, ಇವರು ಬರ್ತಾ ಇವರಲ್ಲಿ ಫಸ್ಟ್ ಹೇಳ್ಕೊಂಡಿರೋ 7 ಸೂತ್ರಗಳಾಗ್ಬೋದು, ಈ ಪಿಟಕಗಳಲ್ಲಿರೋ ಅಂಶಗಳಾಗ್ಬೋದು ಸ್ವಲ್ಪ ಸಡಲಿಕೆ ಕಾಣ್ತವೆ. ರಾಜ ಮಹಾನಂದಿ ಕಾಲಕ್ಕೆ ಇವರೆಲ್ಲರೂ ಸಾಮಾನ್ಯವಾದ ಜನರ ಥರನೇ ಬುದ್ಧಿಸಮ್ಗೆ ಸೇರ್ಪಡೆದಂಥ ಕೆಲವು ಆಚಾರ ವಿಚಾರಗಳನ್ನು ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಯಶ ಅನ್ನೋ ಒಬ್ಬನು ಎತ್ತಿ ತೋರಿಸ್ತಾನೆ ಈ ಬುದ್ಧಿಸ್ಟ್ಸ್ಗೆ.
ಈ ವಜ್ರ ಭಿಕ್ಷುಗಳಿಗೆಲ್ಲ ತುಂಬ ಸಿಟ್ಟು ಬರುತ್ತೆ, ಇವನು ಯಾರು ಇದನ್ನೆಲ್ಲ ತೋರಿಸ್ಲಿಕ್ಕೆ ಅಂತ. ಅವರು ಪ್ರಾಯಶ್ಚಿತ ಕಮ್ಮ ಅಂತ ಒಂದು ಬಹಿಷ್ಕಾರದ ಥರ ಒಂದು ಪನಿಷ್ಮೆಂಟ್ ಅನ್ನೋದು ಅವರ ಪದ್ಧತಿ ಪ್ರಕಾರ ಅವನ ಮೇಲೆ ಹಾಕ್ತಾರೆ. ಅದಕ್ಕೆ ಅವನಿಗೆ ತುಂಬ ಸಿಟ್ಟು ಬರುತ್ತೆ, ನನಗೆ ಪನಿಷ್ಮೆಂಟ್ ಕೊಡ್ತಾರ ಬುದ್ಧಿಸಮಲ್ಲಿ ಅಂತ ಹೇಳಿ ಧರ್ಮ ಸಂಘಕ್ಕೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ತಾನೆ. ಅದು ಶ್ರಾವಸ್ತಿಯಲ್ಲಿ ಇರುತ್ತೆ. ರೇವತ, ಅಜಿತ, ವಿಷಕಮ್ಮ ಸುಮಾರು ಜನ ಶಿಷ್ಯರು ಮತ್ತು ತುಂಬ ದೊಡ್ಡ ಬುದ್ಧ ಭಿಕ್ಷುಗಳು ಇರ್ತಾರೆ. ಅವ್ರ ಹತ್ರ ಎಲ್ಲ ಹೋಗಿ ಅವರು ಎಲ್ಲ ಶಿಷ್ಯಂದಿರನ್ನು ಕರ್ಕೊಂಡು ಈ ಕಡೆ ಕೋಸಳ, ಬಲ್ಲಟ ಮತ್ತು ಸುಮಾರು ಬೇರೆ ಬೇರೆ ಬುದ್ಧನ ತತ್ವವನ್ನು ಅಳವಡಿಸ್ಕೊಂಡಿರೋ ಎಲ್ಲ ಕಡೆನೂ ಕಳಿಸಿ ಈ ವಜ್ರ ಭಿಕ್ಷುಗಳು ಮಾಡ್ತಿರೋ ಎಲ್ಲ ತಪ್ಪುಗಳನ್ನು ಎಲ್ಲರಿಗೂ ತಿಳಿಸ್ತಾನೆ. ಆಮೇಲೆ ಇವ್ರ ಮೇಲೆಲ್ಲ ಅವರು ಸಿಟ್ಟಾಗಿದ್ದಾರೆ, ಅದನ್ನೆಲ್ಲ ತಪ್ಪಾಗಿ ಹೇಳಿದ್ರೆ ಅದನ್ನು ಅವರು ಒಪ್ಕೊಳ್ತಾ ಇಲ್ಲ ಅಂತ ಅಂದಾಗ ಅವರೆಲ್ಲರೂ ಸೇರಿ ಒಂದು ಡಿಸಿಷನ್ಗೆ ಬರ್ತಾರೆ. ಈ ವಜ್ರ ಭಿಕ್ಷುಗಳು ಏನೇನು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಆ ತಪ್ಪುಗಳನ್ನು ರಾಜನ ಸಮಕ್ಷದಲ್ಲಿ ಮಾತಾಡಿ ಆ ತಪ್ಪುಗಳನ್ನು ನಿರ್ಣಯವನ್ನು ಕೇಳಬೇಕು. ಒಂದು ವೇಳೆ ಈ ರಾಜ ಏನಾದರೂ ಆ ವಜ್ರ ಭಿಕ್ಷುಗಳಿಗೆ ಸಪೋರ್ಟಾಗಿ ನಿಂತರೆ ಅವರಿಗೆಲ್ಲ ಉಚ್ಚೇಪನೀಯ ಕಮ್ಮ ಅಂದರೆ ಈ ಬುದ್ಧಿಸಮಿಂದನೇ ಬಹಿಷ್ಕಾರ ಹಾಕ್ಬಿಡ್ಬೇಕು, ಅವರು ಬುದ್ಧರಾಗಲಿಕ್ಕೆ ಅರ್ಹರಲ್ಲ ಅಂತ ಘೋಷಿಸಬೇಕು ಆ ರಾಜನ ಸಮೇತ ಎಲ್ಲರನ್ನೂ ಅಂತ ಒಂದು ನಿರ್ಧಾರ ತಗೊಂಡು ಮತ್ತೆ ಒಂದು ಮಹಾಸಭೆಯನ್ನು ಅಲ್ಲಿ ಮಾಡ್ತಾರೆ. ಇಷ್ಟೊತ್ತಿಗೆ ಬುದ್ಧ ಸತ್ತು 4 ವರ್ಷ ಆಗಿರುತ್ತೆ. ಇದು 2ನೇ ಮಹಾಸಭೆ. ನಾವು ಇತಿಹಾಸದಲ್ಲಿ ಬುದ್ಧಿಸಮ್ಮಲ್ಲಿ 4 ಮಹಾಸಭೆಗಳು ನಡೆದವು ಅಂತಾರೆ. ಒಂದು ಫಸ್ಟು ನಡೆದಿರೋದು, ಈಗ 2ನೇದು ನಡೀತಿರೋದು. ಈ 2ನೇ ಸಭೆಯಲ್ಲಿ ಎಲ್ಲರೂ ಸಭೆ ನಡೆಸಲಿಕ್ಕಾಗಿ ಎಲ್ಲರೂ ಮಗಧ ರಾಜ್ಯಕ್ಕೆ ಬಂದು ಇರ್ತಾರೆ. ಈಗ ಕಾಲಾಶೋಕ ಹೋಗಿ ಕೂತ್ಕೋಬೇಕು ಈ ಸಭೆಯಲ್ಲಿ. ಈ ಕೋಸಲ ಮತ್ತು ಧರ್ಮ ಸಂಘದಿಂದ ಬಂದಿರೋ ಎಲ್ಲ ದೊಡ್ಡ ಬೌದ್ಧ ಭಿಕ್ಷುಗಳು ಈ ವಜ್ರ ಭಿಕ್ಷುಗಳು ಮಾಡ್ತಿರೋ ತಪ್ಪುಗಳನ್ನು ಒಂದೊಂದಾಗಿ ಡಿಸ್ಕಸ್ ಮಾಡಿದ್ರೆ ಅದನ್ನೆಲ್ಲರನ್ನ ತೀರ್ಮಾನವನ್ನು ಈಗ ಕಾಲಾಶೋಕ ಕೊಡಬೇಕು. ಆದರೆ ಮೊದಲನೇ ದಿನ ಅದು ಏನೋ ಸ್ಟಾರ್ಟೇ ಆಗಲ್ಲ, ಸುಮ್ಮನೆ ಏನೇನೋ ಟೈಮ್ ಪಾಸ್ ಆದಂಗೆ ನಡೆಯುತ್ತೆ. ಏನು ಇವತ್ತು ಒಂದು ಡಿಸ್ಕಸ್ಸೇ ಮಾಡಲಿಲ್ಲ, ನಾಳೆ ಆದರೂ ಸ್ಟ್ರಿಕ್ಟಾಗಿ ಒಂದೊಂದೇ ತಪ್ಪುಗಳನ್ನ ಡಿಸ್ಕಸ್ ಮಾಡೋಕ್ಕೆ ಹೇಳಬೇಕು ಅಂತ ಹೇಳ್ಕೊಳ್ತಾ ಮನೆಗೆ ಬರ್ತಾನೆ ಕಾಲಾಶೋಕ. ಇನ್ನೇನು ಮಲಗಿ ನಿದ್ದೆ ಮಾಡಬೇಕು ಅನ್ನೋಷ್ಟೊತ್ತಿಗೆ ಒಬ್ಬ ಬಂದು ವಾರ್ತಾಕಾರ ಬಂದು ಎಬ್ಬರಿಸ್ತಾನೆ. ಏನು ಅಂತ ಕೇಳಿದ್ರೆ, ನಾನೊಂದು ವಿಷಯ ಹೇಳ್ತೀನಿ ನಿಮಗೆ, ಯಾರಿಗೂ ಹೇಳಬಾರ್ದು, ನೀವು ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು, ನೀವು ಏನೂ ಬೇಜಾರು ಮಾಡ್ಕೋಬಾರ್ದು, ನಿಮ್ಮ ಮನೇಲಿ ಇದು ನೀವು ತುಂಬ ಗೋಪ್ಯವಾಗಿಡಬೇಕು. ಈ ಥರ ಪದೇ ಪದೇ ಏನೋ ಹೇಳ್ತಾನೆ ಇರ್ತಾನೆ, ವಿಷಯ ಹೇಳಲಾರ್ದಂಗೆ. ಅವನಿಗೆ ಸಿಟ್ಟು ಬಂದು, ಆಗಿದ್ರೆ ನಂಗೆ ಆ ವಿಷಯನೇ ತಿಳಿಸ್ಬೇಡ ಹೋಗು ಅಂತಾನೆ. ಇದು ನಿಮ್ಮ ದೊಡ್ಡ ತಮ್ಮನಿಗೆ ಸಂಬಂಧಪಟ್ಟಂಗೆ. ಅಂದರೆ ಏನು, ಅವ್ನು ಯಾರಾದರೂ ಕಿಡ್ನಾಪ್ ಮಾಡಿದಾರಾ, ಅವನೇನಾದರೂ ತಪ್ಪು ಮಾಡಿದಾನಾ, ಅದು ಏನಾದರೂ ಈಗ ಸದ್ಯಕ್ಕೆ ನಂಗೆ ಟೈಮ್ ಇಲ್ಲ, ಉತ್ತುಂಗಭುಜ ಯುದ್ಧ ಭೂಮಿಯಲ್ಲಿದ್ದಾನೆ, ಅವ್ನು ಬರೋವರೆಗೂ ಕಾಯಬೇಕು ಅಂತ ಹೇಳ್ತಾನೆ. ಇಲ್ಲ, ಇದು ಅದಕ್ಕಿಂತ ದೊಡ್ಡದು ಅಂತಾನೆ. ಏನು, ಅವನೇನೋ ಸತ್ತೋದ್ನಾ ಅಂತ ಒಂಥರ ಭಯದಲ್ಲೇ ಕೇಳ್ತಾನೆ. ಹೌದು, ಅದಕ್ಕೆ ಹೇಳ್ತಿರೋದು, ನೀವು ನಿಮ್ಮ ತಂದೆಗೆ ಹೇಳಬಾರ್ದು ಅಂತಾನೆ. ಏನು ನಡೀತು ಅಂದರೆ, ಆ್ಯಕ್ಚುಲಿ ಈ ನೀಲಗಿರಿ ದುರ್ಗದಲ್ಲಿ ಸದ್ಯಕ್ಕೆ ಒಬ್ಬ ದುರ್ಗಾಧಿಪತಿ ಇದ್ದಾನೆ, ಅವನ ಹೆಸರು ಪರಾಂತಪ ಭಟ್ಟು. ಇವರು ವಾನಪ್ರಸ್ಥಕ್ಕೆ ಹೋಗಿದ್ದಾರೆ. ಅವರ ದೊಡ್ಡ ಮಗ ಈಗ ಸದ್ಯಕ್ಕೆ ಎಲ್ಲ ವ್ಯವಹಾರಗಳನ್ನು ನೋಡ್ಕೋತಿದ್ದಾನೆ. ಆಗಾಗ ಹೋಗಿ ಅವರ ಅಪ್ಪನ ನೋಡಿಕೊಂಡು ಬರ್ತಾ ಇರ್ತಾನೆ ವಾನಪ್ರಸ್ಥಕ್ಕೆ, ವನದಲ್ಲಿರೋ ವಾನಪ್ರಸ್ಥಕ್ಕೆ ಹೋಗಿರೋ ಅವರ ಅಪ್ಪನ. ಈಗ ಒಂದು ಸತಿ ಹೋಗಿ ಬರಬೇಕಾದ್ರೆ ಈಗ ಸದ್ಯಕ್ಕಿರೋ ದುರ್ಗಾಧಿಪತಿ ಮಗಳು ಮಣಿಮಂಜೂಷ ಅವಳನ್ನು ನೋಡಿ ತುಂಬ ಸುಂದರಳು ಅಂತ ಹೇಳಿ ಈ ರಿತುಂಜಯನ ಸೇವಕ ಬಂದು ಹೇಳ್ದ. ಅವಳನ್ನ ಹೇಗಾದರೂ ಮಾಡಿ ನೋಡಬೇಕು, ಅವಳನ್ನ ಅನುಭವಿಸ್ಬೇಕು ಅಂತ ಹೇಳಿ ಇವನಿಗೆ ಆಸೆ ಹುಟ್ಟಿತು. ಹಾಗಾಗಿ ಅಪ್ಪನ ಹತ್ರ ಹೋಗಿ ಒಂದು ಪರ್ಮಿಷನ್ ತಗೊಂಡ. ಹಿಂದೆ ಕೆಟ್ಟೋಗಿರೋ ಸಂಬಂಧಗಳನ್ನು ಸುಧಾರಣೆ ಮಾಡ್ತೀನಿ ಈ ನೀಲಗಿರಿ ದುರ್ಗದ ಜೊತೆಗೆ ಅಂತ ಹೇಳಿ ಅಪ್ಪನ ಹತ್ರ ಪರ್ಮಿಷನ್ ತಗೊಂಡು 3 ಇಯರ್ಸಿಂದ ಅವ್ರಿಗೆ ಕಂಟಿನ್ಯೂಸ್ ಆಗಿ ಲೆಟರ್ಸ್ ಕಳಿಸ್ತಾ ಇದ್ದ. ನೀವು ನನಗೆ ಪರ್ಮಿಷನ್ ಕೊಟ್ಟರೆ ಇದನ್ನು ಮತ್ತೆ ನಾವು ನಮ್ಮ ರಿಲೇಷನ್ಶಿಪ್ನ ರೀಎಸ್ಟಾಬ್ಲಿಷ್ ಮಾಡೋಣ ಅಂತ. ಆದರೆ ಅವರು ಕೇಳಲಿಲ್ಲ.
ಅವ್ರಿಗೆ ಇವನ ಬಗ್ಗೆ ವಿಷಯ ಗೊತ್ತಿತ್ತು, ಇವನು ಸ್ವಲ್ಪ ಹೆಂಗಸರ ಚಾಳಿ ಇದೆ ಅಂತ. ಹಾಗಾಗಿ ಅವರು ಎಂಟರ್ಟೈನ್ ಮಾಡದೆ ಹೋದ್ರೂ ಇತ್ತೀಚೆಗೆ ಒಂದಿನ ಇವರೇ ಹೋದರು ತಾಳಲಾರ್ದೆ. ಅಲ್ಲಿ ಹೋದಾಗ ಅವರಿಗೆ ಬಲವಂತವಾಗೇ ವಿಧಿ ಇಲ್ಲದೆ ಬರಮಾಡಿಕೊಂಡ್ರು. ಇವರು ಯಾಕೆ ಹೋದರು ಅಂದರೆ ಸೂರ್ಯ ಭಟು ಅನ್ನೋರ ಜೊತೆ ಮನೆ ಮಂಜುಷಾ ಅವ್ರದ್ದು ಮದುವೆ ಆಗಿದೆ ಈಗ ತಾನೆ. ಈ ಟೈಮಲ್ಲಿ ಅವಳನ್ನ ನೋಡ್ಬೋದು. ಜೊತೆಗೆ ಆ ಸೂರ್ಯ ಭಟುನ ಉತ್ತುಂಗಭುಜ ಯುದ್ಧ ಭೂಮಿಗೆ ಕರೆದಿದ್ದಾರೆ. ಇವರು ಆ ಕಡೆಗೆ ಹೋಗಿರೋದ್ರ ಕಾರಣ ಇವಾಗಾದರೆ ಯಾರೂ ಇರಲ್ಲ, ಹುಡುಗಿನ ಹೆಂಗಾದ್ರೂ ಮಾಡಿ ಅನುಭವಿಸ್ಬೋದು ಅಂತ ಆಸೆಯಿಂದ ಹೋದರು. ಆದರೆ ಅಲ್ಲಿ ಹೋದಾಗ ಅವರು ಇವ್ರನ್ನ ಆಹ್ವಾನ ಆದರೆ ಮಾಡಿಕೊಂಡ್ರು, ಮನೆಗೆ ಕರೀಲೇ ಇಲ್ಲ. ಎಷ್ಟು ದಿನ ಆದರೂ 1 ತಿಂಗಳಲ್ಲೇ ಉಳ್ಕೊಂಡ್ರು. ಕೊನೆಗೊಂದಿನ ಒಬ್ಬ ಸೇವಕನನ್ನು ಕರೆದು ಇವ್ರನ್ನೇನೋ ಲಂಚ ಕೊಟ್ಟು ಅವನ ಮನೆ ಮಂಜುಷಾ ಮಲಗೋ ಕೋಣೆಯಿಂದ ಒಂದು ಹಗ್ಗವನ್ನು ಹೊರಗಡೆಗೆ ಹಾಕೋಕ್ಕೆ ಹೇಳಿ ಇವರು ಆ ಹಗ್ಗ ಹಿಡ್ಕೊಂಡು ಗವಾಕ್ಷೆಯಿಂದ ಅವಳ ಕೋಣೆಗೆ ಇಳಿದ್ರು. ಮನೆ ಮಂಜುಷಾನ ನೋಡಿದ್ರು. ಅಷ್ಟೊತ್ತಿಗೆ ಹೊರಗಡೆ ಗದ್ದಲ ಆಯಿತು. ಯಾಕೆ ಅಂದರೆ ಆ ಸೇವಕ ಅಷ್ಟು ನಿಷ್ಠನಲ್ಲ. ಅವನು ದುರ್ಗಾಧಿಪತ್ಯದಲ್ಲೇ ಇದ್ದವನು, ಆ ರಾಜನಿಗೆ ಸೇವಕ. ಅವರು ಗದ್ದಲದಿಂದ ಒಳಗೆ ಬರೋದ್ರೊಳಗಾಗಿ ಈ ರಾಜ ಅಲ್ಲಿಂದ ಎಸ್ಕೇಪ್ ಆದರು, ಈ ರಿತುಂಜಯ. ಆಮೇಲೆ ಸುಮಾರು ಜನ ಅವನಿಗೆ ಒಪ್ಪಿಸಿ, ಇಲ್ಲಿದ್ದರೆ ಇವ್ರು ನಿಮ್ಮನ್ನ ಸಾಯಿಸ್ಬಿಡ್ತಾರೆ, ಹೊಟ್ಟೋಗಿ ಅಂತ ಬಲವಂತವಾಗಿ ಕಳಿಸ್ಬಿಟ್ವಿ. ಆಮೇಲೆ ಇತ್ತೀಚೆಗೆ ಮನೆ ಮಂಜುಷಾನೇ ಒಂದು ಲೆಟ್ರ್ ಬರೆದ್ಲು ಅನ್ನೋ ಹಂಗೆ ಒಂದು ಲೆಟರ್ ಬಂತು. ಅದರಲ್ಲಿ ನಿಮ್ಮನ್ನು ನೋಡ್ಬೇಕನ್ನಿಸ್ತಿದೆ, ನೀವು ಯಾರಿಗೂ ಹೇಳಲಾರ್ದಂಗೆ, ಒಬ್ರಿಗೂ ನೀವು ಇಲ್ಲಿಗೆ ಬರ್ತಿರೋದೇ ತಿಳಿಲಾರ್ದಂಗೆ ಬನ್ನಿ ಅಂತ. ಹಾಗೆ ಇವರು ಅದರಲ್ಲಿ ಏನೋ ಅನುಮಾನ ಬಂತು ನಮಗೆ. ನಾವು ಹೇಳಿದ್ವಿ, ನೀವು ಹಂಗೆಲ್ಲ ಹೋಗಬೇಡಿ, ಇದರಲ್ಲೇನೋ ಸಂಚು ಇದೆ, ನಮಗೆ ಗೊತ್ತಾಗ್ತಿಲ್ಲ ಅಂತ. ಆದರೆ ಇವ್ರು ಕೇಳಲಿಲ್ಲ, ಹಾಗೆ ಹೋದ್ರಲ್ಲಿಗೆ. ಹೋದಾಗ ನಿನ್ನೆ ಬರಬೇಕಾಗಿತ್ತು, ಬರಲಿಲ್ಲ, ಇವತ್ತು ಅವನು ತೀರ್ಕೊಂಡಿದ್ದಾನೆ ಅನ್ನೋ ವಿಷಯ ಬಂದಿದೆ ಅಂತ ಹೇಳ್ತಾನೆ. ಇಷ್ಟೊತ್ತಿಗೆ ರಾಕ್ಷಸ ಆಲ್ರೆಡಿ ಮಾತಾಡಿರೋ ವಿಷಯಗಳು ಇವನಿಗೆ ಗೊತ್ತಿರೋದ್ರಿಂದ ಪಾಪ ಅಲ್ವಾ ಅವರು ಹೆಣ್ಮಕ್ಳು, ಇವನು ಯಾಕೆ ಹಂಗೆ ಮಾಡಬೇಕಾಗಿತ್ತು ಅಂತ ಫಸ್ಟ್ ಕಾಲಾಶೋಕನಿಗೆ ಅನಿಸುತ್ತೆ. ಇರಲಿ, ಅವನು ಸತ್ತಿದ್ದಾನೆ ಅಂತ ಸುದ್ದಿ ಅಷ್ಟೇ ಬಂದಿದೆ, ನಿಜ ಗೊತ್ತಿಲ್ಲ ಅಲ್ವಾ ಅಂತ ಕೇಳಿ ಯೋಚನೆ ಮಾಡೋಣ ಹೋಗು ಅಂತ ಹೇಳ್ತಾನೆ. ಇದು ಏನು ಮಾಡಬೇಕು, ನಾಳೆ ಇವ್ರನ್ನ ರಾಕ್ಷಸನ್ನಾದರೂ ಕರೆದು ಕೇಳಬೇಕು ಅಂತ ಹೇಳಿ ಮಾರನೇ ದಿನ ರಾಕ್ಷಸನ್ನ ಕರೆಸ್ಕೋತಾನೆ. ಕೇಳ್ತಾನೆ, ಈ ಥರ ರಿತುಂಜಯನ ಬಗ್ಗೆ ವಿಷಯ ಬಂದಿದೆ, ನೀವು ಹೋಗಿ ಏನಂತ ತಿಳ್ಕೊಂಬನ್ನಿ ಅಂತ. ಅದಕ್ಕೆ ರಾಕ್ಷಸರು ಹೇಳ್ತಾರೆ, ನಾನು ಹೋಗಲ್ಲ ಹಂಗೆಲ್ಲ, ಯಾಕಂದರೆ ನಿಮ್ಮ ತಮ್ಮ ಏನು ಕಮ್ಮಿ ಚಾಳಿ ಇತ್ತಾ, ಎಷ್ಟೊಂದು ಜನದ ಬಗ್ಗೆ ಎಷ್ಟೊಂದು ವಿಷಯಗಳಲ್ಲಿತ್ತು. ಹಾಗಂತ ನಿಮ್ಮ ರಾಜ್ಯಕ್ಕೆ ಏನಾದರೂ ಸಮಸ್ಯೆ ಇದೆ, ರಾಜನಿಗೆ ಏನಾದರೂ ಸಮಸ್ಯೆ ಇದೆ ಅಂದರೆ ಹೇಳಿ, ನಾನು ರಾಜ್ಯ ನೀತಿ ಉಪಯೋಗಿಸಿ ನಾನು ರಾಜ್ಯ ವ್ಯವಹಾರವನ್ನು ನೋಡ್ತೀನಿ. ನಿಮ್ಮ ವ್ಯಕ್ತಿಗತವಾದ ಈ ಕೆಟ್ಟ ಚಾಳಿಗಿರೋ ವಿಷಯಗಳನ್ನೆಲ್ಲ ನಾನು ಅದನ್ನೆಲ್ಲ ಮಾಡಲ್ಲ ಅಂತಾನೆ. ನಿನ್ನನ್ನು ಶಿಕ್ಷಿಸಬೇಕಾಗತ್ತೆ ಅಂದರೆ ನಿಮ್ಮ ಇಷ್ಟ ಬಂದಂಗೆ ಮಾಡಿ, ಬಟ್ ನಾನು ಹೋಗಲ್ಲ ಅಂತ ಹೇಳ್ತಾನೆ. ಇಷ್ಟಕ್ಕೂ ನಾನು ಹೋದರೆ ಇಲ್ಲಿ ಎಷ್ಟೊಂದು ನಷ್ಟ ನಡೆಯುತ್ತೆ, ಈ 4 ದಿನ ನಾನು ಇವರಲ್ಲಿರೋದು ತುಂಬ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ. ಏನು ಅಂತ ಕೇಳಿದ್ರೆ, ನಿಮಗೆ ಗೊತ್ತಾಗ್ತಿಲ್ವಾ, ಇಲ್ಲಿ ಇಷ್ಟು ಜನ ಬೌದ್ಧ ಭಿಕ್ಷುಗಳನ್ನ ಕರೆದಿದ್ದೀರಾ, ಈಗ ಮಹಾಸಭೆ ನಡೀತಾ ಇದೆ. ಇದರಲ್ಲಿ 10 ತಪ್ಪುಗಳನ್ನು ನೀವು ತಪ್ಪು ಅಂತ ತೀರ್ಮಾನ ಕೊಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ಉತ್ಕ್ಷೇಪಣೀಯ ಕಮ್ಮ ಅಂದರೆ ನಿಮ್ಮನ್ನ ಬುದ್ಧಿಸಮಿಂದ ಹೊರಗೆ ಬಹಿಷ್ಕಾರ ಮಾಡ್ತಾರೆ ಧರ್ಮಸಂಘದವರು. ಒಂದು ವೇಳೆ ನೀವು ಅವು ತಪ್ಪು ಅಂತ ಹೇಳಿದ್ರೆ ಇಲ್ಲಿ ಇರೋ ನಮ್ಮ ಭಿಕ್ಷುಗಳು ಏನಿದ್ದಾರೆ, ವಜ್ರ ಭಿಕ್ಷುಗಳಿಗೆ ನಿಮ್ಮ ಮೇಲೆ ಕೋಪ ಬರುತ್ತೆ. ನಿಮ್ಮ ರಾಜವಂಶ ಕ್ಷೇಮವಾಗಿದೆ ಅಂತ ನೀವು ಅಂದ್ಕೊಳ್ತಿದ್ದೀರೇನೋ, ಆದರೆ ಸುರಕ್ಷಿತವಾಗಿದೆ ಅಂತ ನಾನಂತೂ ಅಂದ್ಕೊಳ್ತಾ ಇಲ್ಲ. ಇಷ್ಟಕ್ಕೂ ನೀವು ಮೊದಲನೇ ತಮ್ಮನ ಬಗ್ಗೆ ಅಷ್ಟು ಯೋಚನೆ ಮಾಡ್ತಿದ್ದೀರಾ. ನಿಮ್ಮ ಚಿಕ್ಕ ತಮ್ಮ ಏನನ್ನು ಅಂತೂ ಕೂಡ ನಿಮಗೆ ಗೊತ್ತಿಲ್ಲ, ಅವನದೂ ಇನ್ನೊಂದು ಥರ ಕತೆ. ಅದಕ್ಕಾಗಿ ನಾನು ಆ ಕತೆ ಎಲ್ಲ ಮಾಡೋದಿಲ್ಲ. ಜೊತೆಗೆ ಈ ಬುದ್ಧ ಭಿಕ್ಷುಗಳು ಏನೇನು ಮಾಡ್ತಾರೋ ಅದನ್ನೆಲ್ಲ ನೋಡಬೇಕು. ಎಷ್ಟು ದೊಡ್ಡ ವಿಪ್ಲವವಾಗಿದೆ, ದೇಶದಲ್ಲಿರೋರೆಲ್ಲರೂ ಇದ್ರ ಬಗ್ಗೆನೇ ಚರ್ಚಿಸ್ತಾ ಇದ್ದಾರೆ ಅಂತ ಹೇಳ್ತಾನೆ. ನೀವು ಒಳ್ಳೆ ಮಹಾಮಂತ್ರಿ ಥರ ಮಾತಾಡ್ತೀರಾ, ನೀವೇ ಮಹಾಮಂತ್ರಿ, ಎಲ್ಲ ನಿಮಗೆ ತಿಳಿತು ಅಂತ ಮಾತಾಡ್ತೀರಲ್ಲ ಅಂತಾನೆ ಕಾಲಾಶೋಕ. ಅದಕ್ಕೆ ರಾಕ್ಷಸರು ಹೇಳ್ತಾರೆ, ನೋಡಿ ನನ್ನ ವಯಸ್ಸು 25, ನನ್ನ ಆಯುಷು 140 ನನ್ನ ಜಾತಕದ ಪ್ರಕಾರ.
ಮತ್ತು ಅದೇ ಜಾತಕದಲ್ಲಿ ನನಗೆ ಹೇಳಿದ್ದಾರೆ, ನಾನು ಒಂದು ಮಹಾರಾಜ್ಯಕ್ಕೆ ಮಹಾಮಂತ್ರಿಯಾಗಿ ಇರ್ತೀನಿ. ನಾನು ಬದುಕಿರೋ ಅಷ್ಟು ದಿನ ನನ್ನ ರಾಜ್ಯನೀತಿಗೆ ಎದುರು ನಿಲ್ಲೋರೇ ಇರಲ್ಲ. ನನಗೆ 85 ವರ್ಷ ಬರೋವರೆಗೂ. ಅಷ್ಟೊತ್ತಿಗೆ ನನಗಿಂತೂ ಒಬ್ಬ ಮೇಧಾವಿ ಬರ್ತಾರತ್ತೆ. ಅವ್ರಿಗೂ ನನಗೂ 12 ವರ್ಷಗಳ ಕಾಲ ಹೊರಹೊರಿ ನಡೆಯುತ್ತೆ. ಅದಾದಮೇಲೆ ಒಂಥರ ಅವ್ರು ಗೆಲ್ತಾರೆ, ಆದರೆ ನಾನು ಸೋಲೋದಿಲ್ಲ. ಅದು ಹೇಗೆ ಅಂತ ಕಾಲನೇ ಉತ್ತರಿಸ್ಬೇಕು. ಆದ ಕಾರಣ ನಾನು ಮಹಾಮಂತ್ರಿ ಥರನೇ ಮಾತಾಡ್ತೀನಿ ಅಂತ ಹೇಳ್ತಾನೆ. ನಿಜನೇ ಇರ್ಬೋದು, ಈಗ ನೀವು ನನಗೆ ಮಹಾಮಂತ್ರಿಯಾಗಿ ನಮ್ಮ ರಾಜ್ಯವನ್ನು ಉಳಿಸ್ಬೋದು ಅಂತಲೇ ಕಾಲಾಶೋಕ. ಅಲ್ಲ, ನಾನು ಸೇವಿಸೋ ರಾಜ ಕ್ಷತ್ರಿಯನಂತೂ ಆಗಿರಲ್ಲ ಅನ್ನೋದು ಕೂಡ ನನ್ನ ಜಾತಕದಲ್ಲಿ ಬರೆದಿದೆ ಅಂತಾನೆ. ನಾನು ಕ್ಷತ್ರಿಯನಲ್ವಲ್ಲ, ನಾನು ಬುದ್ಧಿಸ್ಟ್ ಅಂತ ಹೇಳ್ತಾನೆ ಕಾಲಾಶೋಕ. ನೋಡಿ ರಾಜ, ಯಾವುದೇ ಧರ್ಮ ಆಗಲಿ ಹುಟ್ಟಿನಿಂದ ಬರಬೇಕು. ನೀವು ಹುಟ್ಟಿನಿಂದ ಕ್ಷತ್ರಿಯರೇ. ನೀವು ಕ್ಷತ್ರಿಯರಲ್ಲ ಅಂದಮೇಲೆ ನೀವು ಮಹಾಕ್ಷತ್ರಿಯ ಸಭೆ ಏನಕ್ಕೆ ಮಾಡಿದ್ರಿ? ಹೋಗಲಿ, ನೀವು ಬುದ್ಧಿಸಮ್ ಅಂತಂದರೆ ಎಲ್ಲ ಬುದ್ಧರನ್ನ ನೀವು ಒಂದೇ ಥರ ನೋಡ್ತಿದ್ದೀರಾ? ಇಲ್ಲಿಗೆ ಬಂದಿರೋ ಭಿಕ್ಷುಗಳಲ್ಲಿ ಒಂದೊಂದು ಥರದವ್ರಿಗೆ ಒಂದೊಂದು ಥರ ವಸತಿ ಮಾಡಿಕೊಟ್ರಲ್ಲ. ಯಾವುದಾದ್ರೂ ಒಬ್ರಿಗೆ ಮದುವೆ ಮಾಡಬೇಕು ಅಂತಂದರೆ ಬೇರೆ ಕ್ಷತ್ರಿಯ ವಂಶದವ್ರನ್ನೇ ತಂದ್ಕೊತೀರಲ್ಲ. ಎಲ್ಲ ನೀವು ಒಳ್ಳೆ ಬುದ್ಧಿಸ್ಟ್ ಎಲ್ಲ ಆದ್ರಿ ನೀವು ಕ್ಷತ್ರಿಯರಲ್ಲ ಅಂದ್ಕೊಳ್ಳೋಕ್ಕೆ ಅಂತ ಕೇಳಿದ್ರೆ, ರಾಕ್ಷಸರಿಗಿರೋ ಇಷ್ಟೊಂದು ಧರ್ಮದ ನಾಲೆಡ್ಜ್ ಎಷ್ಟೊಂದು ಇದೆಯಲ್ಲ ಅಂತ ಹೇಳಿ ಕಾಲಾಶೋಕನಿಗೆ ಶಾಕ್ ಆಗತ್ತೆ. ಇವನು ಹೀಗೆ ಯೋಚನೆ ಮಾಡ್ತಿರ್ತಾನೆ, ರಾಕ್ಷಸರು ಅಲ್ಲಿಂದ ಹೊಟ್ಟೋಗಿರ್ತಾರೆ. ಅವತ್ತು ಮತ್ತೆ ಸಭೆಗೆ ಹೋಗ್ತಾನೆ. ಒಂದೊಂದೇ ತಪ್ಪು, ಮತ್ತೆ ಏನೋ ವ್ಯರ್ಥ ಡಿಸ್ಕಷನ್ ನಡಿಬೇಕಾದ್ರೆ ಇಲ್ಲ, ತಪ್ಪುಗಳು ಒಂದೊಂದೇ ಹೇಳಿ ಡಿಸ್ಕಸ್ ಮಾಡಿ ಅಂತ ಇವನು ಕಟ್ನಿಟ್ಟಾಗಿ ಆಜ್ಞೆ ಮಾಡ್ತಾನೆ. ಸರಿ, ಒಂದೊಂದೇ ತಪ್ಪು ಹೇಳಿ ಡಿಸ್ಕಸ್ ಮಾಡ್ತಾರೆ. ಆ ಡಿಸ್ಕಷನ್ಸಲ್ಲಿ ಎಲ್ಲದಕ್ಕೂ ನಿಮ್ಮ ನಿರ್ಣಯ ಹೇಳಿ ಅಂತ ಕೇಳಿದಾಗ 10 ಡಿಸ್ಕಸ್ ಆಗಲಿ, ಕೊನೆಯಲ್ಲಿ ಹೇಳ್ತೀನಿ ನನ್ನ ನಿರ್ಣಯ ಅಂತ ಹೇಳ್ತಾನೆ. ತುಂಬ ತೀವ್ರವಾಗಿ ಯೋಚನೆ ಮಾಡ್ತಿರ್ತಾನೆ. ಯಾಕಂದರೆ ರಾಕ್ಷಸರು ಹೇಳಿರೋ ಮಾತುಗಳು ಇವನಿಗೆ ಪದೇ ಪದೇ ನೆನಪಾಗ್ತಾ ಇರುತ್ತೆ. ಆಯಿತು ಅಂತ ಹೇಳಿ 10 ಡಿಸ್ಕಷನ್ ಆದಮೇಲೆ ನೋಡಿದಾಗ ನಿರ್ಣಯ ಏನು ಹೇಳಬೇಕೋ ಅರ್ಥ ಆಗಲ್ಲ. ತಪ್ಪುಗಳು ಅಂತ ಹೇಳಿದ್ರೆ ವಜ್ರ ಭಿಕ್ಷುಗಳಿಗೆ ಕೋಪ ಬರುತ್ತೆ. ತಪ್ಪು ಅಲ್ಲ ಅಂತ ಹೇಳಿದ್ರೆ ಇವನ್ನೇ ಧರ್ಮದಿಂದ ಬಹಿಷ್ಕಾರ ಆಗ್ತಾರೆ ಧರ್ಮ ಸಂಘದವರು. ಆಯಿತು, ನನ್ನ ನಿರ್ಣಯ ನಾಳೆ ಹೇಳ್ತೀನಿ ಅಂತ ಹೇಳಿ ಮನೆಗೆ ಬರ್ತಾನೆ. ಈಗ ನಾನು ಈಗಲೇ ಏನು ನಿರ್ಣಯ ಹೇಳಬೇಕು ಅಂತ ಯೋಚನೆ ಮಾಡಿ ಅತಿ ಕಷ್ಟದ ಮೇಲೆ ನಿದ್ದೆಗಿಳಿತಾನೆ. ಆ ತಕ್ಷಣ ಮತ್ತೆ ಯಾರೋ ಬಂದು ಎಬ್ಬರಿಸ್ತಾರೆ. ಏನು ಅಂತ ಕೇಳಿದ್ರೆ ಒಂದು ಮೂಟೆ ಕೊಡ್ತಾರೆ ಅವನ ಕೈಯಲ್ಲಿ. ಏನಿದು ಓಪನ್ ಮಾಡೋ ಅಂತಾನೆ. ಓಪನ್ ಮಾಡಿ ನೋಡಬೇಕಾದ್ರೇ ಅರ್ಥ ಆಗುತ್ತೆ, ಅದು ಅವನ ತಮ್ಮಂದು ತಲೆಪಾಗ, ಕತ್ತಿ, ಬಟ್ಟೆ, ಕೂದಲು, ಮತ್ತು ಯಾರ್ದೋ ಹೆಂಗಸರದು ಒಂದಿಷ್ಟು ಒಡವೆ, ಉಂಗುರಗಳು, ಕೈಪಟ್ಟಿ ಎಲ್ಲ ಇರುತ್ತೆ. ಏನಿದು, ಯಾರ್ದಿದು ಅಂತ ಕೇಳ್ತಾನೆ. ಅಯ್ಯ, ನಿಮ್ಮ ತಮ್ಮಂದು, ವಿಧಿಸಾರನಂದು. ಎಲ್ಲಿಂದ, ಅವನೆಲ್ಲಿ ಅಂತ ಕೇಳಿದ್ರೆ ಗೊತ್ತಿಲ್ಲ, ಈ ಥರ ಸೋನಹಳ್ಳಿ ಹತ್ರ, ನಾನು ಅವರ ಸೇವಕ, ಸೋನಹಳ್ಳಿಯಲ್ಲಿ ಇದ್ದರು ವಿಧಿಸಾರರು. ಅಲ್ಲಿ ಇರೋ ದೇವಭಯಂಕರರು ಅವರು ಒಂದು ಜೂದದ ಮನೆಗೆ ಹೋದರು. ಹೊರಗೆ ಬಂದು ನನಗೆ ಇದನ್ನು ಕೊಟ್ಟರು. ಇದು ಏನಿದು, ನಮ್ಮ ಇವರೆಲ್ಲಿ ಅಂತ ಕೇಳಿದೆ. ಇದರೊಳಗಿದ್ದಾರೆ, ಹೋಗು ತಗೊಂಡೋಗಿ ಕಾಲಾಶೋಕನಿಗೆ ಕೊಡು ಅಂತ ಕೊಟ್ಟರು ಅಂತ ಹೇಳ್ತಾನೆ. ನಿಜಕ್ಕಿದೆಲ್ಲ ನನಗೆ ಯಾಕೆ ಹೇಳ್ತಿದ್ರಲ್ಲ, ಹೋಗಿ ನಮ್ಮಪ್ಪಂಗೆ ಹೇಳಬೇಕು. ನಾನು ನಮ್ಮಪ್ಪನ ಹೆಸರಲ್ಲಿ ರಾಜಭಾರ ಮಾಡ್ತಿದ್ದೀನಂತ ಎಲ್ಲ ನನ್ನ ತಲೆಗೆ ಕಟ್ತಿದ್ದೀರಾ ಅಂತ ಇವನಿಗೊಂದು ಸ್ವಲ್ಪ ಸಿಟ್ಟು ಬರುತ್ತೆ. ಮತ್ತು ಇಷ್ಟಕ್ಕೂ ಏನು ನಡೀತು ಹೇಳು, ನಿಂಗೆ ಗೊತ್ತಿರೋದು ಅಂದರೆ, ನೋಡಿ, ದೇವಭಯಂಕರ ನನಗೂ ಗೊತ್ತು, ಅವ್ನು ನನ್ನ ಫ್ರೆಂಡ್ ಕೂಡ ಅಂತಾನೆ. ಬಟ್ ನಿಮ್ಮ ತಮ್ಮನಿಗೆ ತುಂಬ ಕ್ಲೋಸ್ ಫ್ರೆಂಡು. ಇತ್ತೀಚೆಗೆ ತುಂಬ ದಿನ ಅವ್ರ ಮನೆಯಲ್ಲೇ ಕಳೀತಾ ಇದ್ರು. ಅವ್ರ ಮನೆಯಲ್ಲಿ ಎಲ್ಲರೂ ತುಂಬ ಕ್ಲೋಸ್ ಆಗಿರ್ತಿದ್ರು. ಅವ್ರ ತಂಗಿರಿಬ್ಬರು ಮತ್ತು ದೇವಭಯಂಕರನ ಹೆಂಡತಿ, ಅವ್ರ ಅಮ್ಮ ಎಲ್ಲರೂ ಇವನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಅದು ಏನಾಯ್ತಂತ ಗೊತ್ತಿಲ್ಲ. ಒಂದಿನ ಅವ್ರ ಕೋಣೆಯಿಂದ ಶಕುಂತಲ ತುಂಬ ಗಂಟು ಮುಖ ಹಿಡ್ಕೊಂಡು ಹೊರಗೆ ಬಂದರು. ಏನಾಯಿತು ಅಂತ ಕೇಳಿದ್ರೆ, ಇವರು ವಿಧಿಸಾರರು ಹೇಳಿದ್ರು, ಅವಳನ್ನ ಮದುವೆ ಆಗು ಅಂತ ಕೇಳಿದೆ. ನಮ್ಮ ಅಣ್ಣನ ಸ್ನೇಹಿತ, ಆದ ಕಾರಣ ನಿನ್ನನ್ನು ನಾನು ಅಣ್ಣನ ರೂಪದಲ್ಲೇ ನೋಡಿದ್ದೀನಿ, ನಾನು ನಿನ್ನ ಪ್ರೀತಿಯಿಂದ ನೋಡಿಲ್ಲ ಅಂದ್ಕೊಂಡು ಗಂಟಿಟ್ಕೊಂಡು ಹೋದ್ಲು ಅಂತ ವಿಧಿಸಾರರು ಹೇಳಿದ್ರೆ, ಅವರ ಸೇವಕರು ಹೇಳಿದ್ರು, ಇಲ್ಲ, ಅವಳನ್ನ ಬಲಾತ್ಕಾರ ಮಾಡೋಕ್ಕೆ ಹೋದ್ರು, ಅದಕ್ಕೆ ಹೊರಗೊಟ್ಟೋದ್ರು ಅಂತ. ಅದಕ್ಕೆ ಅವಳು ಗಂಟು ಮುಖ ಇಟ್ಕೊಂಡು ಹೋದ್ಲು ಅಂತ. ನಿಜ ಏನು ಅನ್ನೋದು ನನಗೂ ಗೊತ್ತಿಲ್ಲ. ಇದು ಒಂದಿನ ನಡೀತು. ಅದಾದಮೇಲೆ
ಈ ವಿಧಿಸಾರರು ಅವರ ದೇವಭಯಂಕರರು ಬಂದು ಇನ್ಮೇಲೆ ನಮ್ಮ ಮನೆಗೆ ಬರಬೇಡ ಅಂತ ಹೇಳಿದ್ರು. ಆ ಮಾತು ಹೇಳಿದ ಮೇಲೂ ಇವ್ರು ಏನಕ್ಕೆ ಅವ್ರ ಮನೆಗೆ ಹೋದ್ರು ನನಗೆ ಗೊತ್ತಿಲ್ಲ. ಮತ್ತೆ ಮತ್ತೆ ಅವ್ರ ಮನೆಗೆ ಹೋಗಿ ಅಲ್ಲೇ ಉಳ್ಕೊಂಡ್ರು. ಯಾರೋ ಶುದ್ರರಿಗೆ ಕೊಟ್ಟಂಗೆ ಇವ್ರ ಮನೆಗೆ ಸೇವಕರ ಕೈಯಲ್ಲಿ ಇವ್ರಿಗೆ ಊಟ ಕೊಟ್ಟು ಕಳಿಸ್ತಿದ್ರು. ಅದನ್ನು ತಿನ್ಕೊಂಡು ಅಲ್ಲೇ ಇದ್ದರು. ಆಮೇಲೆ ದೇವಭಯಂಕರು ನಾಚಿಕೆ ಆಗಲ್ವ ನಿನಗೆ, ಮನೆಗೆ ಬರಬೇಡ ಅಂತ ಹೇಳಿಲ್ವಾ ಅಂತ ಹೇಳಿ ತುಂಬ ಜೋರಾಗಿ ಬೈದರು. ಆಮೇಲೆ ಅವ್ರ ಮನೆಗೆ ಹೋಗೋಕ್ಕೆ ಸೇವಕರು ಒಳಗೆ ಬಿಡಲಿಲ್ಲ. ಅದಾದಮೇಲೆ ಒಂದಿನ ಒಂದು ಗವಾಕ್ಷೆಯಿಂದ ಶಕುಂತಲನ್ನ ರೂಮೊಳಗೆ ಇಳ್ಕೊಂಡು ಹೋದರು. ಆವಾಗ ಅವಳಿಗೆ ಗಲಭೆ ಮಾಡಿದ್ಲು. ಆಮೇಲೆ ಎಲ್ಲರೂ ಅವನ್ನ ಹೊರಗಟ್ಟಿದ್ರು. ಅದಾದಮೇಲೆ ಇನ್ನು ಈ ಊರಲ್ಲೇ ಕಾಣಿಸ್ಬೇಡ ಅಂತ ದೇವಭಯಂಕರರು ಹೇಳಿದ್ರು. ಆವತ್ತು ಆ ಊರಲ್ಲಿ ಒಂದು ಏನೋ ಮಹಾನ್ ನಾಟಕಗಳು ನಡೀತಾ ಇತ್ತು. ಅಲ್ಲಿಗೆ ಈ ದೇವಭಯಂಕರನ ಹೆಂಡತಿ, ಅಮ್ಮ ಮತ್ತು ಅವ್ರ ತಂಗಿ, ಅತ್ತಿಗೆ ಎಲ್ಲರೂ ಹುಡುಗಿರು ಹೋಗ್ತಾಯಿದ್ರು. ಅವ್ರಿಗೆ ಕಾವಲಾಗಿ ದೇವಭಯಂಕರರು ಹೋಗ್ತಾಯಿದ್ರು. ಇವರು ವಿಧಿಸಾರರು ರೋಡ್ ಬದಿಯಲ್ಲಿ ನಿಂತ್ಕೊಂಡು ಶಕುಂತಲನಿಗೆ ಬಾ ಬಾ ಅಂತ ಕರೆದ್ರು. ಆಗ ಅವಳಿಗೆ ಸದ್ಯಕ್ಕೆ ನಾನು ಬರ್ತೀನಿ ನಡಿ ಅಂತ ಹೇಳಿ ದೇವಭಯಂಕರರು ಕರ್ಕೊಂಡು ಜೋದದ ಮನೆ ಅವರಿಬ್ಬರು ಅಲ್ಲೇ ಒಬ್ರಿಗೊಬ್ರು ಕಾದಾಡ್ತಾ ಇದ್ರು. ಅಷ್ಟೊತ್ತಿಗೆ ದೇವಭಯಂಕರರೇ ನಮ್ಮ ಕಾದಾಟ ಹಿಂಗೆ ರೋಡಲ್ಲಿ ಇರಬಾರ್ದು, ಬಾ ಜೋದದ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋದರು. ಆಮೇಲೆ ನನ್ನ ಕೈಲಿ ಇದನ್ನು ಕೊಟ್ಟರು ಅಂತ ಹೇಳ್ತಾನೆ. ಆವಾಗ ಯಾಕೋ ಒಂದು ಸ್ವಲ್ಪ ಬೇಜಾರಾಗತ್ತೆ ಅವನಿಗೆ, ತುಂಬ ಬೇಜಾರಾಗತ್ತೆ. ತಮ್ಮಂದಿರಿಬ್ಬರು ತೀರ್ಕೊಂಡ್ರಲ್ಲ ಅಂತ. ಅಷ್ಟೊತ್ತಿಗೆ ಯಾವುದೋ ಒಬ್ಬ ಸೈನಿಕನ ಕರಿ, ಸೇನಾಧಿಪತಿನ ಕರಿ ಅಂತ ಕರೀತಾನೆ. ಕರೆದ್ಮೇಲೆ ನೋಡು, ಇಮಿಡಿಯೇಟಾಗಿ ನೀನು ಒಂದು 100-200 ಜನ ಸೈನಿಕರನ್ನ ಕರ್ಕೊಂಡು ಹೋಗಿ ದೇವಭಯಂಕರನ ಮೇಲೆ ದಾಳಿ ಮಾಡು. ಅವ್ರು ನನ್ನ ತಮ್ಮನ್ನ ಈ ಥರ ಸಾಯಿಸಬಾರ್ದಾಗಿತ್ತು ಅಂತ ಅನಿಸುತ್ತೆ. ಅಲ್ಲಿ ಹೋಗಿ ಮಾಡ್ತಾನೆ. ಇಷ್ಟಕ್ಕೂ ಈ ಬುದ್ಧ ಭಿಕ್ಷುಗಳದ್ದು ಯಾವುದೋ ಒಂದು ನಿರ್ಣಯಕ್ಕೆ ಬರಲಿಲ್ಲ. ಆ ಉತ್ತುಂಗಭುಜ ಏನು ಮಾಡ್ತಿದ್ದಾನೋ ಅದು ಗೊತ್ತಾಗಲಿಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಉತ್ತುಂಗಭುಜ ಆ ಕಡೆಯಿಂದ ಯುದ್ಧ ಭೂಮಿಯಿಂದ ಬಂದು ಇನ್ನೊಬ್ಬ ಸೇವಕ ಬಂದು ಮತ್ತೆ ಇವನಿನ್ನೂ ತಮ್ಮನ ನೋವಿಂದ ಹೊರಗೆ ಬಂದಿರಲ್ಲ. ಅಷ್ಟೊತ್ತಿಗೆ ಹೇಳ್ತಾನೆ, ನೋಡಿ ಈ ಉತ್ತುಂಗಭುಜರು ನನ್ನ ರಾಜ ಏನಿದ್ರು ಮಹಾನಂದಿ, ಅಶೋಕ ಹೇಳಿದ್ರೆ ನಾನು ಕೇಳಲ್ಲ ಅಂದ್ಬಿಟ್ಟು ಇದಕ್ಕೆ ಹೋಗಿದ್ದಾರೆ, ಕೋಸಲ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋದರು. ಬಟ್ ಕೋಸಲ ರಾಜ್ಯದಲ್ಲಿ ಇರೋ ಮಲ್ಲ ದೇಶದವರಾಗಲಿ ನಮ್ಮ ಸೇನೆಯಲ್ಲಿರೋ ಮಲ್ಲ ದೇಶದವರು ಇದ್ರಲ್ಲ, ಅವ್ರು ಯಾರೂ ಯುದ್ಧ ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಇಬ್ಬರು ನಾವು ಯುದ್ಧ ಮಾಡಲ್ಲ ಅಂತ ನಿರಾಕರಿಸಿದ್ರು ಫಸ್ಟು. ಆದರೂ ಈ ಉತ್ತುಂಗಭುಜ ಕೇಳಿದೇನೆ ಕೋಸಲ ರಾಜ್ಯದ ಸೈನಿಕರ ಮೇಲೆ ಮುಗಿಬಿದ್ರು. ಅಷ್ಟೊತ್ತಿಗೆ ಈ ಮಲ್ಲ ದೇಶದವರು 2 ಸೈನ್ಯಗಳಲ್ಲಿದ್ದರಲ್ಲ, ಇವರು 2 ರಾಜ್ಯಗಳನ್ನು ಸುತ್ತೊರೆದ್ರು. ಇದ್ರ ಜೊತೆಗೆ ಈ ಪಕ್ಕದಲ್ಲಿರೋ ಬರ್ಬರ, ಸೇನಾ ಮತ್ತು ಕಿರಾತ ಈ ರಾಜ್ಯದ ಸೇನೆಗಳು ಬಂದು ಅವರಿಗೆ ಸಪೋರ್ಟಿಗೆ ಬಂದರು. ಈ ಮಧ್ಯದಲ್ಲಿ ಯುದ್ಧ ನಡೀತಾ ಇದೆ ಅಲ್ಲಿ. ಈ ಕೋಸಲ ರಾಜ್ಯದವರು, ಮಗಧ ರಾಜ್ಯದವರು ಕಾದಾಡ್ತಿದ್ರೆ ಇವರಿಬ್ಬರ ಮೇಲೆಗೂ ಅವರೆಲ್ಲರೂ ಬಂದು ಕಾದಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇಷ್ಟಕ್ಕೂ ಇಷ್ಟೊಂದು ಹೇಗೆ ನಡೀತು? ಯಾರಾದರೂ ಮಂತ್ರಿಗಳಿದ್ರೆ ಕರೀರಿ. ಇನ್ನು ಈ ಬೌದ್ಧ ಭಿಕ್ಷುಗಳದ್ದು ನಡೆದ್ರೆ ನಡೀಲಿ, ಇನ್ನೊಂದು 4-5 ದಿನ ದೇಶಕ್ಕೆ ಖರ್ಚು ಬರುತ್ತೆ. ಆದರೆ ಆಗಲಿ, ಫಸ್ಟು ಈ ಯುದ್ಧನ ಏನು ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ, ಯಾವ ಮಂತ್ರಿನ ಕರಿಬೇಕು ಅಂತ ಕೇಳಿದ್ರೆ, ಯಾವ ಮಂತ್ರಿನಾದರೂ ಕರಿ, ಯುದ್ಧ ಮಂತ್ರಿನ ಕರಿ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಆಮೇಲೆ ಒಬ್ಬ ಯುದ್ಧ ಮಂತ್ರಿ ಅಲ್ಲಿಗೆ ಬರ್ತಾನೆ. ಏನು ನಡೀತಿದೆ ಇಲ್ಲಿ ಅಂತ ಕೇಳಿದ್ರೆ, ಇದು ನಡೀತಾ ಇದೆ, ಅವ್ರು ಹೇಳಿದ್ದು ನಿಜಾನೇ, ಈ ಥರ ಯುದ್ಧ ಭೂಮಿಯಲ್ಲಂತೂ ನಡೀತಾ ಇದೆ ಅಂತ ಹೇಳ್ತಾನೆ. ನಿಮ್ಮ ಹೆಸರೇನು ಅಂತ ಕೇಳಿದ್ರೆ, ನನ್ನ ಹೆಸರು ಏನು ಬಿಡಿ, ನಾನು ಯುದ್ಧ ಮಂತ್ರಿ ಅಲ್ಲ. ನೀವು ರಾಜ್ಯಭಾರ ಮಾಡೋಕ್ಕೆ ಶುರು ಮಾಡಿದಾಗಿಂದ, ಅದಕ್ಕೆ ಮುಂಚೆ ನಾನು ನಿಜಕ್ಕೆ ನಿಮ್ಮ ತಂದೆ ಕಾಲದಲ್ಲಿ ನಾನು ಯುದ್ಧ ಮಂತ್ರಿನೇ, ಈಗ ಬರೀ ಸಂಬಳಕ್ಕೆ ಮಾತ್ರ ಮಂತ್ರಿ ಅಂತ ಹೇಳ್ತಾನೆ. ಅದು ಯಾಕೆ ಹಂಗೆ ಅಂದರೆ, ನೀವು ಉತ್ತುಂಗಭುಜನ ಬಿಟ್ಟು ನಮ್ಮನ್ನು ಯಾರನ್ನೂ ಮಾತಾಡಿಸಿಲ್ಲ, ನಮ್ಮನ್ನೇನು ಕೇಳೂ ಇಲ್ಲ ಅಂತ ಹೇಳ್ತಾನೆ. ಆಯಿತು, ನಿಮ್ಮ ಹೆಸರೇನು ಅಂದರೆ, ನನ್ನ ಹೆಸರು ಕಟ್ಕೊಂಡು ಏನಾಗಬೇಕು ಬಿಡಿ, ಇವಾಗ ನೀವು ಈ ಪರಿಸ್ಥಿತಿನ ಹೇಗೆ ಮಾಡಬೇಕು ಅಂತ ಈಗ ಹೇಳ್ತಿರೋ, ಹೇಳಿ ಮುಂದಕ್ಕೆ ಮಾಡೋಣ. ನಾನಿವಾಗ ಏನು ನಿರ್ಣಯ ತಗೊಳ್ಳೋ ಸ್ಟೇಜಲ್ಲಿ ಇಲ್ಲ ಅಂತ ಹೇಳಿದ್ರೆ, ಈ ಕ್ಲಿಷ್ಟ ಪರಿಸ್ಥಿತಿಯನ್ನು ಸಾಲ್ವ್ ಮಾಡೋಕ್ಕೆ ಒಬ್ಬ ಮಹಾ ಮೇಧಾವಿ ಇದ್ದಾನೆ, ರಾಕ್ಷಸ ಅಂತ, ಅವ್ರನ್ನ ಕರಿಬೇಕು ಅಂತಾನೆ. ಅಯ್ಯೋ ರಾಮ, ಆ ರಾಕ್ಷಸನ ನಿಮಗೆ ಹಿತಬೋಧನೆ ಮಾಡಿದ್ದಿಷ್ಟು ದಿನ ಹೇಳ್ತೀನಿ ಕೇಳಿ. ಇವಾಗ ನೀವು ದೇವಭಯಂಕರನ ಮೇಲೆ ಹೋಗಿ ಯುದ್ಧ ಮಾಡುವಂಥ ಒಂದು ಸೇನಾಧಿಪತಿಗೆ ಹೇಳಿದ್ದೀರಾ,
ಅವನು ಬಂದು ನನ್ನ ಹತ್ರ ಹೇಳ್ದ, ಒಬ್ಬ ಸೈನ್ಯ ಕೂಡ ದೇವಭಯಂಕರನ ಮೇಲೆ ಯುದ್ಧ ಮಾಡೋಕ್ಕೆ ರೆಡಿ ಇಲ್ವಂತೆ. ಇಷ್ಟಕ್ಕೂ ನಿಮಗೆ ಗೊತ್ತಿಲ್ವಾ, ದೇವಭಯಂಕರ ಕ್ಷತ್ರಿಯ ವಂಶದವನೇ. ಅದೇ ಈ ಕ್ಷಮಕ, ನಿರಮಿತ್ರ ತೀರ್ಕೊಂಡ್ರಲ್ಲ, ಅವ್ರಿಗೆ ಸಂಬಂಧಪಟ್ಟವನು. ಅವನು ಇದ್ದಕ್ಕಿದ್ದಂಗೆ ಸೋಣಹಳ್ಳಿಯಲ್ಲಿ ಬಂದು ಯಾಕಿದ್ದಾನೆ? ಈ ವಿಧಿಸಾರ ಹೋದಾಗ ಯಾವ ಕ್ಷತ್ರಿಯ ಸ್ತ್ರೀ ಬೇರೆ ಗಂಡಸರ ಮುಂದೆ ಬರಲ್ಲ. ಆದರೆ ಇವನ ಜೊತೆ ಸೇರಿ ಎಲ್ಲರೂ ಯಾಕಿದ್ರಲ್ಲಿ? ನಿಜಕ್ಕೂ ಅವರು ಇವನ್ನ ಈ ಪರಿಸ್ಥಿತಿಗೆ ತರಲಿಕ್ಕಂತಲೇ ಅವರೆಲ್ಲರೂ ಆ ಥರ ನಾಟಕ ಆಡಿದ್ರು. ಕೊನೆಗೆ ಸಾಯಿಸಿದ್ರು. ಇಷ್ಟಕ್ಕೂ ರಿಪುಂಜಯ ಕೂಡ ನೀಲಗಿರಿಯಲ್ಲಿ ಏನೂ ಸಾಯಲಿಲ್ಲ. ಅವನು ಮಧ್ಯದಲ್ಲಿ ಏನೋ ಆಗಿದ್ದಾನೆ. ಅದಕ್ಕೂ ನೀಲಗಿರಿ ದುರ್ಗಕ್ಕೂ, ನಿಮ್ಮ ತಮ್ಮನ ಸಾವು, ದೊಡ್ಡ ತಮ್ಮನ ಸಾವಿಗೂ ನೀಲಗಿರಿ ದುರ್ಗಕ್ಕೂ ಸಂಬಂಧನೇ ಇಲ್ಲ ಅಂತಾನೆ. ಇಷ್ಟಕ್ಕೂ ನಿಮ್ಮ ಹೆಸರೇನು ಹೇಳಿಲ್ವಲ್ಲ ನನಗೆ, ನಿಮ್ಗೆ ಈ ವಿಷಯ ಎಲ್ಲ ಹೇಗೆ ಗೊತ್ತು ಅಂತಂದರೆ, ಆ ದುರ್ಗಾಧಿಪತಿ ನಿಜವಾದ ದುರ್ಗಾಧಿಪತಿ ಪರಂತಪ ಭಟ್ಟು ನಾನು. ನಮ್ಮ ರಾಜ್ಯದಲ್ಲಿ ನಿಮ್ಮ ತಮ್ಮ ಸಾಯಲಿಲ್ಲ ಅಂತ ಹೇಳ್ತಾನೆ. ಮತ್ತು ರಾಕ್ಷಸ ಹಂಗೆ ಹೇಳಿದ್ದು ಅಂತಂದರೆ, ರಾಕ್ಷಸ ಅನ್ನೋನು ಅವನು ನಿಜವಾದ ರಾಕ್ಷಸ. ನನ್ನ ಮನಸ್ಸಿನಲ್ಲಿ ಏನು ಯೋಚನೆ ಆಗ್ತಿದೆ ಅಂತ ಕೂಡ ರಾಕ್ಷಸನಿಗೆ ವಿಷಯವನ್ನು ತಲುಪಿಸೋ ಅಂಥ ಗೂಢಚಾರಿಗಳನ್ನ ಎಲ್ಲ ಕಡೆ ಇಟ್ಟಿದ್ದಾನೆ. ಇಲ್ಲಿವರೆಗೂ ಈ ಮಲ್ಲ ದೇಶದವರು ಯಾಕೆ ಅದೇ ಸೈನಿಕರನ್ನು ಸುತ್ತುವರೆದ್ರು ಅಂದರೆ ಅವರು ರಾಕ್ಷಸನ ಮನುಷ್ಯರು. ಇಷ್ಟಕ್ಕೆ ಮುಂಚೆ ಪಾಂಚಾಲ ರಾಜ್ಯದಲ್ಲೂ ಹೀಗೇನೆ ಬೌದ್ಧ ಭಿಕ್ಷುಗಳನ್ನು ಕಳಿಸಿ ಎಲ್ಲರನ್ನೂ ರಾಜ ಬೌದ್ಧರನ್ನೆಲ್ಲ ಸಾಯಿಸ್ಬೇಕು ಅಂದ್ಕೊಳ್ತಿದ್ದಾರೆ ಅಂತ ಸುದ್ದಿ ಎಬ್ಬಿಸಿ, ಮಹಾಕ್ಷತ್ರಿಯ ಸಭೆಯಲ್ಲಿ ಬೌದ್ಧ ಭಿಕ್ಷುಗಳನ್ನ ಸಾಯಿಸಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಅಂತ ಎಲ್ಲ ಕಡೆ ಸುದ್ದಿ ಹಬ್ಬಿಸಿ, ನೀವು ಎಲ್ಲರೂ ರಾಜರನ್ನು ಸಾಯಿಸಿದ್ರೂ ಯಾರು ಜನರು ಬೇಜಾರು ಮಾಡ್ಕೊಳ್ಳಿಲ್ಲ, ಯಾರಿಗೂ ಅದೊಂದು ವಿಪ್ಲವ ಥರನೇ ಕಾಣಿಸ್ಲಿಲ್ಲ. ಎಲ್ಲ ಕಡೆನೂ ಇವರ ಮನುಷ್ಯರೇ ಅಲ್ಲೆಲ್ಲ ರಾಜ್ಯಭಾರ ಮಾಡ್ತಿದ್ದಾರೆ. ಜನರಿಗೆ ಅದ್ರ ಬಗ್ಗೆ ಗೊತ್ತೇ ಆಗಲಿಲ್ಲ, ಯಾಕಂದರೆ ಯಾವುದೂ ಯುದ್ಧನೇ ನಡೀಲಿಲ್ವಲ್ಲ. ನಿಮ್ಮ ಬೌದ್ಧ ಭಿಕ್ಷುಗಳ ಮಧ್ಯೆ ನಡೀತಿರೋ ಈ ವಿಚಾರ ಮಾತ್ರನೇ ಜನರ ಮಧ್ಯೆ ತಗೊಂಡು ಹೋದ್ರಿ. ಯಾಕೆ ಇದೆಲ್ಲ ಯಾಕೆ ನಿಮ್ಗೆ ಅರ್ಥ ಆಗಲಿಲ್ಲ? ರಾಕ್ಷಸನ ಮಾತೆ ಯಾಕೆ ಕೇಳ್ಕೊಂಡಿದ್ರಿ ಅಂತ ಕೇಳ್ತಾನೆ. ಇವಾಗ ಏನು ಮಾಡೋದು ಅಂತ ಕಾಲಾಶೋಕ ತಲೆ ಬಗ್ಸಿ ಸುಮ್ಮನೆ ಕೂತಿರ್ತಾನೆ. ಆಗ ಈ ಬೌದ್ಧ ಭಿಕ್ಷುಗಳಲ್ಲಿ ಇದ್ದಕ್ಕಿದ್ದಂಗೆ ಒಂದು ಸುದ್ದಿ ಎದ್ದೇಳುತ್ತೆ. ರಾಜ ವಜ್ರ ಭಿಕ್ಷುಗಳು ತಪ್ಪುಗಳನ್ನು ಎಲ್ಲ ತಪ್ಪು ಅಂತ ಒಪ್ಕೊಂಡಿದ್ದಾರೆ ಅಂತ. ಅದಕ್ಕೆ ಆ ವಜ್ರ ಭಿಕ್ಷುಗಳಲ್ಲಿ ಇರೋ ಉಗ್ರ, ಸ್ವಲ್ಪ ರೌಡಿಗಳ ಥರ ಇರೋರೆಲ್ಲರೂ ಹೌದಾ ಅಂದ್ಬಿಟ್ಟು ಎಲ್ರಿಗೂ ಕೋಪ ಬಂದ್ಬಿಟ್ಟು ಹೋಗಿ ಕಾಲಾಶೋಕನ್ನ ಸಾಯಿಸ್ಬಿಡ್ತಾರೆ. ಇಷ್ಟೊತ್ತಿಗೆ ಈ ರಾಕ್ಷಸ ಏನು ಮಾಡ್ತಾನೆ, ಈ ಬೌದ್ಧ ಭಿಕ್ಷುಗಳು ಹೆಂಗೂ ಮಗಧದಲ್ಲಿದ್ದಾರೆ, ತುಂಬ ದೊಡ್ಡ ದೊಡ್ಡ ಭಿಕ್ಷುಗಳು ಇರ್ತಾರಲ್ಲ ಅಂಥವ್ರನ್ನೆಲ್ಲ ಮಹಾನಂದಿ ರಾಜರ ಹತ್ರ ಸೇರಿಸಿ 10 ದಿನದಿಂದ ನಿರಾಹಾರ ದೀಕ್ಷೆ ಮಾಡಿಸಿ ಬರೀ ನೀರಲ್ಲೇ ಇರಿಸಿ ಅವ್ರನ್ನ ಮೆಂಟಲಿ ಫಿಸಿಕಲಿ ವೀಕ್ ಮಾಡಿಬಿಟ್ಟಿರ್ತಾರೆ. ಅವರು ಒಂದು ಕಡೆ ಅವ್ರ ಮಕ್ಕಳು ಕೆಟ್ಟವರು ಅನ್ನೋದನ್ನ ಕೆಲವರು ಹೇಳ್ತಾ ಇದ್ದರೆ, ಇನ್ನೊಂದು ಕಡೆ ನಿರ್ವಾಣ ಹೆಂಗೆ ತಗೋಬೇಕು ಅನ್ನೋದು ಇನ್ನೊಂದು ಕಡೆಯಿಂದ ಹೇಳ್ತಾ ಇರ್ತಾರೆ. ಈ ರಾಜನಿಗೆ ಅಪ್ಪ ಈ ಮಕ್ಕಳು ಸಾವಾಸನೇ ಬೇಡ, ಹೊಟ್ಟೋಗ್ಬಿಡೋಣ ಅನ್ನೋ ಸ್ಥಿತಿ ಬರ್ತಾ ಇರುತ್ತೆ. ಮತ್ತು ಒಂದು ಟೈಮಲ್ಲಿ ಅನಿಸುತ್ತೆ, ನಂದನಾದರೆ ಇದನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ತಾನೆ, ಅವನ ರಾಜ ಆದರೆ ಸರಿ ಅಂತ ಅನಿಸೋ ಸಿಚುವೇಶನ್ಗೆ ಬರೋವರೆಗೂ ರಾಜನಿಗೆ ಅದು ಇದು ಬ್ರೈನ್ ವಾಶ್ ಮಾಡ್ತಾರೆ. ಅದಾದಮೇಲೆ ಒಂದೇ ಸಲ ಒಬ್ಬರಾದ್ಮೇಲೆ ಒಬ್ಬರು 3 ಜನ ಸೈನಿಕರು ಬಂದು ಮಕ್ಕಳು ಒಬ್ಬೊಬ್ಬರೇ ಸತ್ರು ಅನ್ನೋ ವಿಷಯನ ರಾಜನಿಗೆ ತಲುಪಿಸ್ತಾರೆ. ಆ ವಿಷಯ ಕೇಳ್ತಿದ್ದಂಗೆ ಆ ರಾಜ ಆಲ್ರೆಡಿ ವೀಕ್ ಆಗಿರ್ತಾನಲ್ಲ, ಅವನ ಪ್ರಾಣ ಹೋಗೋ ಥರ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿರೋನೇ ಯಾರೋ ಒಬ್ಬ ರೌಡಿ ಥರ ಇರೋ ಒಬ್ಬ ಭಿಕ್ಷು, ಅಂದರೆ ರಾಕ್ಷಸನ ಮನುಷ್ಯ ಏನು ಮಾಡ್ತಾನೆ, ಅವನ ಪ್ರಜ್ಞೆ ತಪ್ಪಿ ಬಿದ್ದ ತಕ್ಷಣ ಅವ್ರ ಉಸಿರು ನಿಲ್ಲಿಸ್ಬಿಡ್ತಾನೆ. ರಾಜ ನಿಜಕ್ಕೂ ನಿರ್ವಾಣ ಹೊಂದಿದ್ದಾರೆ ಅಂತ ಜನರಿಗೆ ಕಾಣುತ್ತೆ, ಆದರೆ ಇಲ್ಲಿ ನಡೆದಿರೋ ವಿಚಾರನೇ ಬೇರೆ, ಈ ಥರ ನಡೆದಿರುತ್ತೆ. ಹಾಗೆ ಶಿಶುನಾಗ ವಂಶ ಅಂತ್ಯ ಆಯಿತು. ಈಗ ನಂದರದ್ದು ರಾಜ್ಯಭಾರ ಆಗುತ್ತೆ. ಆದರೆ ಅಷ್ಟೊತ್ತಿಗೆ ಇನ್ನೊಂದು ಸುದ್ದಿ ಉಟ್ಕೊಳ್ಳುತ್ತೆ. ಕೋಸಲ ರಾಜ್ಯದಲ್ಲಿ ನಡೀತಾ ಇರೋ ಯುದ್ಧದಲ್ಲಿ ನಂದರು ಈ ರಾಜ ಸುಮಿತ್ರನನ್ನು ಮತ್ತು ಉತ್ತುಂಗಭುಜನ ಇಬ್ಬರನ್ನ ಬೋನ್ನಲ್ಲಿ ಬಂಧಿಸಿ ಬರ್ತಿದ್ದಾರೆ ಅಂತ. ಇಲ್ಲಿಗೆ ಎಲ್ಲರನ್ನೂ ಸೇರಿಸಿ ಒಂದು ಸಲ ಅವ್ರನ್ನೂ ಪ್ರೆಸೆಂಟ್ ಮಾಡ್ತಾರೆ. ಸ್ಟಾರ್ಟಿಂಗು ಅಯ್ಯೋ ಅಣ್ಣ ತೀರ್ಕೊಂಡಿದ್ದಾರೆ ಬೇಜಾರಾಗ್ತಿದೆ, ಅಪ್ಪ ತೀರ್ಕೊಂಡಿದ್ದಾರೆ ಬೇಜಾರಾಗ್ತಿದೆ ಅಂತ ಹೇಳಿ ಒಂದು ಸ್ವಲ್ಪ ದಿನ ಕಾಳ ತಳ್ಳಿ, ಅದಾದಮೇಲೆ ಒಂದಿನ ಪಟ್ಟಾಭಿಷೇಕ ನಡೆಯುತ್ತೆ. ಆವತ್ತು ಎಷ್ಟೊಂದು ಜನ ಸೇರಿರ್ತಾರೆ. ಒಂದು ರಾತ್ರಿ ಹೊತ್ತು
ಒಂದು 1000 ಮೇಲೆ ಲೈಟ್ಗಳ ಥರ, ಅದು ಸಿಡಿಗಳು ಅಂತಾರಲ್ಲ, ಅವನ್ನ ಹತ್ತಿಸಿರ್ತಾರೆ. ಹಗಲು ಥರ ಬೆಳಕು ಕಾಣ್ತಾ ಇರುತ್ತಲ್ಲಿ. ರಾಜಾಲಂಕಾರದಲ್ಲಿ ಕೂತಿದ್ರೆ ಮಹಾನಂದರು, ಅವ್ರ ಪಕ್ಕದಲ್ಲಿ ರಾಕ್ಷಸರು ಮಹಾಮಂತ್ರಿ ಹೋದದಲ್ಲಿ ನಿಂತಿರ್ತಾರೆ. ಅವರು ಚಿನ್ನದ ಜರಿ ಇರೋ ಧೋತಿ ಮತ್ತು ಟವಲ್ ಹಾಕಿ, ಚಿನ್ನದಲ್ಲೇ ಬಂದಿರೋಂಥ ಹೂಗಳಿರೋಂಥ ಜುಬ್ಬ ಹಾಕಿ, ಕೈಗೆ ಸಿಂಹ ಲಲಾಟ ಕಂಕಣವನ್ನು ಹಾಕಿ, ಕತ್ತಲ್ಲಿ 2 ಮುತ್ತಿನ ಸರ, ಒಂದು ಚಿನ್ನದ ಸರ ಹಾಕಿ, ಸೊಂಟಕ್ಕೆ ಒಂದು ಕತ್ತಿನ ಸಿಗಿಸ್ಕೊಂಡು ನಿಂತಿರ್ತಾರೆ ರಾಜನ ಪಕ್ಕದಲ್ಲಿ. ಆಮೇಲೆ ಈ ರಾಜ ಸುಮಿತ್ರನನ್ನು ಮತ್ತು ಉತ್ತುಂಗಭೋಜನ ಜನರ ಮಧ್ಯೆ ಬೋನುಗಳಲ್ಲಿ ತರಲಾಗತ್ತೆ. ಮತ್ತು ಅವ್ರಿಗೆ ಹೇಳ್ತಾರೆ, ನೀವಿಬ್ಬರು ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳಿ, ಯಾರು ಗೆದ್ದರೆ ನಿಮ್ಮಿಬ್ಬರು ಯುದ್ಧ ಮಾಡಿ ಅವ್ರಿಗೆ ಕೋಸಲ ರಾಜ್ಯವನ್ನು ಒಪ್ಪಿಸ್ತೀವಿ ಅಂತ ಹೇಳ್ತಾರೆ ರಾಜ ಮತ್ತು ರಾಕ್ಷಸರು. ಆಗ ಅವರಿಬ್ಬರು ಒಬ್ರ ಮೇಲೆ ಒಬ್ರಿಗೆ ಇಷ್ಟ, ನನಗೆ ಕೋಸಲ ರಾಜ್ಯನೇ ಬೇಡ, ನಮ್ಮನ್ನೆಲ್ಲ ಈ ಸ್ಥಿತಿಗೆ ತಂದಿದ್ದೇ ಈ ರಾಕ್ಷಸನ ನೀತಿ, ಅದರಿಂದ ಅವನ ಜೊತೆನೇ ಯುದ್ಧ ಮಾಡಬೇಕು, ಅವನ್ನೇ ಸಾಯಿಸಬೇಕು ಅಂತ ಅಂತಾರೆ. ಅಷ್ಟೊತ್ತಿಗೆ ನಂತರ ಹೇಳ್ತಾರೆ, ಹಿಂದ್ಗಡೆಯಿಂದ ಏನಾದರೂ ಬೇರೆ ಅವ್ರಿಗೆ ಹಿಂಸೆ ಕೊಡಿ ಅಂತ ಹೇಳ್ತಾರೆ. ಆಗ ರಾಕ್ಷಸರು ಹೇಳ್ತಾರೆ, ನೋಡೋರಿಗೆ ಚೆನ್ನಾಗಿ ಕಾಣಲ್ಲ ಅದು, ಇರು ಒಂದು ನಿಮಿಷ ಅಂದ್ಬಿಟ್ಟು ಅವ್ರ ಅಲಂಕಾರ ತೆಗೆದು ಆ ಕತ್ತಿ ತಗೊಂಡು, ಆಯಿತು ನಾನು ನಿಮ್ಮ ಜೊತೆ ಯುದ್ಧ ಮಾಡ್ತೀನಿ ಅಂತ ಹೇಳಿ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಾಗಿ 10 ಮೀಟರ್ ದೂರಕ್ಕೆ ಜಂಪ್ ಮಾಡೋ ಅಂಥ ಕಲೆ ಗೊತ್ತಿರುತ್ತೆ ರಾಕ್ಷಸ ಮಾತಿರಿಗೆ. ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಾಗಿ ಆಯಿತು ಬನ್ನಿ ನನ್ನ ಜೊತೆ ಯುದ್ಧ ಮಾಡಿ ಅಂತ ಹೇಳಿ ಅವರಿಬ್ಬರು ತಯಾರಾಗೋ ಅಷ್ಟರಲ್ಲಿ ಇಬ್ಬರು ಭುಜ ಕಡಿದ್ಬಿಡ್ತಾನೆ. ರಾಜನಿಗೆ ಸುಮಿತ್ರನಿಗೆ ಅಷ್ಟು ಶಕ್ತಿ ಇರಲ್ಲ, ಅಂದರೆ ಮಹಾಸೇನಾನಿ ಉತ್ತುಂಗಭುಜನಿಗಿದ್ದಷ್ಟು. ಇಬ್ಬರಿಗೂ ಭುಜ ಗಾಯ ಆದ್ರೂ ಉತ್ತುಂಗಭುಜ ಎಡಗೈಯಲ್ಲಿ ಕತ್ತಿ ತಗೊಳ್ತಾನೆ. ಅಷ್ಟೊತ್ತಿಗೆ ರಾಜನಿಗೆ ಇನ್ನೊಂದು ಕಾಲು ಕಡಿದ್ಬಿಟ್ಟು ಮತ್ತೆ ಈ ಉತ್ತುಂಗಭುಜನ ಕೈ ಕಡಿತಾನೆ. ಅಂದರೆ ಕತ್ತಿನ ಹಿಡ್ಕೊಳ್ಳೋ ಪೊಸಿಷನಲ್ಲಿ ಒಂದು ಕಡೆ ಕೈ ಬೀಸಿದಾಗ ಒಬ್ಬರು ಬಾಡಿ ಪಾರ್ಟ್ ಡ್ಯಾಮೇಜ್ ಆಗುತ್ತೆ. ಅವ್ರು ಎಚ್ಚೆತ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆಗೆ ಜಂಪ್ ಮಾಡಿ ಇನ್ನೊಬ್ಬರು ಪಾರ್ಟ್ ಯಾವುದೋ ಒಂದು ಬಾಡಿ ಪಾರ್ಟನ್ನು ಡ್ಯಾಮೇಜ್ ಮಾಡಿರ್ತಾನೆ. ಅವ್ರು ಇಬ್ಬರು ಕತ್ತಿ ಎಸೆಯೋವಾಗ ಆ ಕತ್ತಿ ಏಟು ಇಬ್ಬರು ಅವ್ರಿಗೆ ಒಬ್ರಿಗೊಬ್ರಿಗೆ ಬೀಳೋ ಥರ ಇರುತ್ತೆ ಹೊರತು ಇವರು ಕಣ್ಣು ಮುಚ್ಚೋ ಅಷ್ಟರಲ್ಲಿ ದೂರಕ್ಕೆ ಸರಿದ್ಬಿಟ್ಟಿರ್ತಾರೆ ರಾಕ್ಷಸ ಮಾತರು. ಇವ್ರು ಮನುಷ್ಯನ ಅಥವಾ ಮಾಯಾವಿನ ಅನ್ನೋ ಥರ ಕತ್ತಿ ವಿದ್ಯೆಯನ್ನು ಪ್ರದರ್ಶಿಸ್ತಾರೆ ರಾಕ್ಷಸ ಮಾತಿರು. ಜನರೂ ಎಲ್ಲ ನೋಡ್ತಾ ಇರ್ತಾರೆ. ಈ ಉತ್ತುಂಗಭುಜನ 2 ಕೈ ಕತ್ತರಿಸಿ ಇವನು ನಿರಾಯುಧ ಅಂತ ಹೇಳಿ ಬಿಟ್ಬಿಡ್ತಾನೆ. ರಾಜನಿಗೆ 2 ಕಾಲು ಕತ್ತರಿಸಿ ಇವನು ಕಬೋದಿ, ಇವ್ರ ಜೊತೆ ನಾನೇನು ಯುದ್ಧ ಮಾಡಲಿ ಅಂತಾರೆ. ಇನ್ನು ಅವರಿಬ್ಬರು ರಕ್ತ ಸೋರಿ ಅಲ್ಲೇ ಸತ್ತೋಗ್ತಾರೆ. ಇಲ್ಲಿಗೆ ಈ ಕಾದಂಬರಿ ಮುಗಿಯುತ್ತೆ. ಈ ರೀತಿಯಲ್ಲಿ ಒಟ್ಟು ರಾಕ್ಷಸ ಮಾತ್ಯರ ರಾಜನೀತಿ ಮತ್ತು ಅವರು ಎಲ್ಲ ನಿಜನೇ ಹೇಳ್ತಾ ಇರ್ತಾರೆ. ಬಟ್ ಹೇಳೋ ಟೈಮಲ್ಲಿ ಫಸ್ಟು ಅವ್ರು ಮಾಡಿ ಆ ಕೆಲಸಗಳನ್ನು ಮುಗಿಸಿ ಈ ರಾಜರಿಗೆ ಎಷ್ಟು ಹೇಳಬೇಕೋ ಅಷ್ಟು ಹೇಳಿ ಇವರ ನೀತಿಯಿಂದಾನೇ ನಂದರನ್ನು ರಾಜನಾಗಿ ಮಾಡ್ತಾರೆ. ಮತ್ತು ನಿಜಕ್ಕೆ ನಂದನಿಗೆ ಮೊದಲನೇ ದಿನ ಕ್ಷತ್ರಿಯ ಸಭೆ ನಡೆದಾಗ ಉತ್ತುಂಗಭುಜನನ್ನು ಸಾಯಿಸಿ ಒಳಗೆ ಹೋಗೋದು ಏನೋ ಅಂತ ದೊಡ್ಡ ವಿಚಾರ ಆಗಿರಲ್ಲ. ಆದರೆ ರಾಕ್ಷಸ ಮಾತಿರು ನಿನಗೆ ಕರೆದಿಲ್ಲ ಅಲ್ವಾ, ನಿನ್ನನ್ನು ಇಡೀ ಆರ್ಯಾವರ್ತಕ್ಕೆ, ಇಲ್ಲಿ ಆರ್ಯಾವರ್ತ ಅಂದರೆ ಇಡೀ ಭಾರತ ದೇಶಕ್ಕೆ ನಿನ್ನನ್ನು ಚಕ್ರವರ್ತಿಯನ್ನಾಗಿ ಮಾಡ್ತೀನಿ, ನೀನು ಅವ್ರ ಜೊತೆ ಏನು ಕಾದಾಡಬೇಡ ಅಂತ ಹೇಳಿ ಅಲ್ಲಿಂದನೇ ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡಿರ್ತಾರೆ. ಬಿಕಾಸ್ ಅವರಿಬ್ಬರು ಫ್ರೆಂಡ್ಸ್. ಅದ್ರ ಪ್ಲ್ಯಾನ್ ಪ್ರಕಾರನೇ ಮಾಡ್ಕೊಂಬಂದು ಎಲ್ಲ ಕ್ಷತ್ರಿಯ ವಂಶಗಳನ್ನು ನಿರ್ಮೂಲನೆ ಮಾಡಿ, ಇವರು ಕ್ಷುದ್ರ ವನಿತೆಗೆ ಹುಟ್ಟಿದವರು. ಆದ ಕಾರಣ ಇವರು ನಂದರ ವಂಶ ಸ್ಟಾರ್ಟ್ ಆಗತ್ತೆ ಇಲ್ಲಿಂದ. ಮುಂದಿನ ಕಾದಂಬರಿಯಲ್ಲಿ ಚಂದ್ರಗುಪ್ತ ಮೌರ್ಯರು ಹೇಗೆ ಬರ್ತಾರೆ, ನಂದರಾಜ ವಂಶ ಹೇಗೆ ಹಾಳಾಯಿತು, ಚಂದ್ರಗುಪ್ತನ ವಂಶ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನ ನೋಡೋಣ. ಈ ಕತೆ ಅಥವಾ ಈ ಕಂಟೆಂಟ್, ನನ್ನ ನರೇಷನ್ ಏನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್.